ಹಾಯ್ ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ಹಯಗ್ರೀವ ಚಿತ್ರತಂಡದ ನಾಯಕ ನಟ ಹಾಗೂ ನಾಯಕಿ ನಟಿ ನಮ್ಮ ಜೊತೆ ಇದ್ದಾರೆ. ಸೊ ಕರುನಾಡ ಶೋಭ್ದಾರ್ ಧನ್ವೀರ್ ಹಾಗೂ ನಮ್ಮ ಸ್ಯಾಂಡಲ್ವುಡ್ ನ ಬ್ಯಾಂಗಲ್ ಬಂಗಾರಿ ಸಂಜನಾ ಆನಂದ್. ಹಾಯ್ ಮ್ಯಾಮ್. ಹಾಯ್ ಸರ್. ವೆಲ್ಕಮ್. Thank you. ಹೇಗಿದ್ದೀರಾ ಸರ್? ಮ್ಯಾಮ್, ಹೌ ಆರ್ ಯು ಮ್ಯಾಮ್? Good, thank you. ಲುಕಿಂಗ್ ವೆರಿ ಪ್ರಿಟಿ. Thank you. ಎಸ್ ಸರ್, ಫಸ್ಟ್ಲಿ ಇವಾಗ ನಾವು ಪೋಸ್ಟರ್ ನೋಡ್ತಿರೋ ಹಾಗೆ ಸೊ ಹಯಗ್ರೀವ. ಸೊ ಹಯಗ್ರೀವದಲ್ಲಿ ಹೇಗೆ ಲೈಕ್ ಈ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಇವಾಗ ನೀವು ಹೊರಗೆ ಬರ್ತಾ ಇದ್ದೀರಾ ಸೊ ಕನ್ನಡ ಚಿತ್ರಮಂದಿರಗಳಲ್ಲಿ. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ ನಮ್ಗೆ. ಲೈಕ್ ಆಸ್ ಯೂಶುವಲ್ ಹಿಂದೆ ಬೇರೆ ವಿಭಿನ್ನವಾಗಿ ಲೈಕ್ ಹೊಸ ಕಂಟೆಂಟ್ ಜೊತೆಗೆ ಹೊಸ ವೇ ಆಫ್ ಟೆಲಿಂಗ್ ಸ್ಟೋರಿ ಸ್ಕ್ರೀನ್ ಪ್ಲೇ ನರೇಷನ್. ಸೊ ಅದ್ರ ಮುಖಾಂತರ ಒಂದು ಒಳ್ಳೆ ಕಥೆಯೊಂದಿಗೆ ಬರ್ತಾ ಇದ್ವಿ. ಸೊ ಒಳ್ಳೆ ಹೋಪ್ ಅಂತೂ ಇದೆ, ಜನ ಇಷ್ಟಪಡ್ತಾರೆ. ಓಕೆ. ಸೊ ಈಗ ಡೈರೆಕ್ಟರ್ ಅವರು ರಘುಕುಮಾರ್ ಸರ್ ಫಸ್ಟ್ಲಿ ನಿಮ್ಗೆ ಕತೆ ನರೇಟ್ ಮಾಡಿದಾಗ ಸೊ ಫಸ್ಟ್ ಥಾಟ್ ಏನ್ ಬಂತು ನಿಮ್ಮ ಮೈಂಡ್ ಅಲ್ಲಿ? ಸೊ ಈ ಹಯಗ್ರೀವ ನನಗ್ ಸೂಟ್ ಆಗತ್ತಾ ಅಥವಾ ನನ್ ಮೇಲೆ ಏನಾದ್ರು ಕತೆ ಬರ್ದಿದಾರ ಅಂತ ಅನ್ನಿಸ್ತಾ? ಹೇಗೆ? ಇಲ್ಲ, ನನ್ನ ಮೇಲೆ ಕತೆ ಬರೋಂತ ಆಸ್ ಯೂಶುವಲ್ ಜನರಲ್ ವೇಲೆ ಬರ್ದಿದ್ರ ಕತೆನ. ಬಟ್ ಅದ್ ಕತೆ ಫಸ್ಟ್ ಒಂದೈನ್ ಹೇಳ್ದ ಕಾಪು ಅಂತೆಲ್ಲ ಹೇಳ್ದಾಗ ನಂಗೆ ಲೈಕ್ ಇಲ್ಲ, ಇನ್ನೊಂದು 5-6 ಪಿಕ್ಚರ್ ಆಗ್ಲಿ ಮಾಡೋಣ, ಇಲ್ಲೇ ಸದ್ಯಕ್ಕೆ ಬೇಡ ಅಂತ. ಬಟ್ ಅವರು ಡೈರೆಕ್ಟ್ ಇಲ್ಲ ಸರ್, ನೀವು ಒಂದ್ಸತಿ ಫುಲ್ ನರೇಷನ್ ಕೇಳಿ ಸರ್, ಅದು ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಕಾಪ್ ಕ್ಯಾರೆಕ್ಟರ್ ಅಂತ. ಸೊ ಆಮೇಲೆ ಕತೆ ಕೇಳಿದ್ರೆ ಡ್ಯುಯಾಲಿಟಿ ಇನ್ ದ ರೋಲ್ ಕ್ಯಾರೆಕ್ಟರ್. ಸೊ ಅವಾಗ ಅನಿಸೋ ಇಲ್ಲ ಮಾಡ್ಬೋದು ಈಗಿನ ಟ್ರೆಂಡ್ ತಕ್ಕಂಗೆ. ಸೊ ಖುಷಿ ಆಯ್ತು, ವಿಭಿನ್ನ ರೀತಿಲಿ ಇದರಿಂದ ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಖುಷಿ ಇತ್ತು ಮಾಡಬೇಕು. ಎಸ್ ಮ್ಯಾಮ್, ನೀವ್ ಹೇಳಿ. ಸೊ ಫಸ್ಟ್ಲಿ ಈಗ ಒಂದು ಎಕ್ಕ ಅನ್ನೋ ಒಂದು ಸೂಪರ್ ಹಿಟ್ ಮೂವಿಯಿಂದ ಈಗ ಮತ್ತೆ ಹಯಗ್ರೀವ ಬಂದಿದ್ದೀರಾ. ಸೊ ಅದರಲ್ಲಿ ನಿಮ್ದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ. ಸೊ ಇದರಲ್ಲಿ ಬಂದಾಗ ಕಂಪ್ಲೀಟ್ ಆಕ್ಷನ್ ಮಾಸ್. ಸೊ ಹೇಗೆ ಎಕ್ಕ ಇಂದ ಈಗ ಹಯಗ್ರೀವಕ್ಕೆ ಸೊ ಹೇಗೆ ನಿಮ್ಮನ್ನ ನೀವು ಲೈಕ್ ಫ್ಲಕ್ಚುಯೇಟ್ ಮಾಡ್ಕೊಂಡ್ರಿ? ಅಂದ್ರೆ ಅದು ಫ್ಯಾಮಿಲಿ ಸ್ಟೋರಿ ಹೌದು. ಇದ್ರಲ್ಲೂ ನಾನ್ ಫ್ಯಾಮಿಲಿ ಪೋರ್ಷನ್ಸ್ ಅಲ್ಲೇ ಬರ್ತೀನಿ. ಅಂದ್ರೆ ಐ ಪ್ಲೇ ಹಯಗ್ರೀವಾಸ್ ವೈಫ್. ಸೊ ಮಾಸ್ ಕಂಟೆಂಟ್ ನೀವ್ ಏನ್ ಹೇಳಿದ್ರೆ ನಾನೆಂತ ಫೈಟಿಂಗ್ ಮಾಡಿಲ್ಲ. ಸೊ ನಾನ್ ಫ್ಯಾಮಿಲಿ ಪೋರ್ಷನ್ಸ್ ಏನ್ ಬರುತ್ತೆ ಮೋಸ್ಟ್ಲಿ ನಾನು ಅದ್ರಲ್ಲೇ ಕಾಣಿಸ್ಕೊಂಡಿರೋದು. ಸೊ ಮೇಜರ್ ಚೇಂಜ್ ಓವರ್ ಅಂದ್ರೆ ನನ್ನ ಲುಕ್ ಅಲ್ಲಿ ಇತ್ತು ಅಂಡ್ ಡೈಲಾಗ್ಸ್ ಅಲ್ಲಿ ಇತ್ತು ಅಷ್ಟೇ. ಸೊ ಎಕ್ಸ್ಟ್ರಾ ಪ್ರಿಪರೇಷನ್ಸ್ ಆತರ ಎಲ್ಲ ಏನೂ ಇರಲಿಲ್ಲ. ಬಟ್ ಐ ಪ್ಲೇ ಡಾಕ್ಟರ್ ಹಯಗ್ರೀವ ಸಿನಿಮಾಲಿ. ಸೊ ಎಸ್. ಸೊ ಹೇಗೆ ಅನಿಸ್ತದೆ ಫಸ್ಟ್ ಟೈಮ್ ಡಾಕ್ಟರ್ ಕ್ಯಾರೆಕ್ಟರ್? ಚೆನ್ನಾಗ್ ಅನ್ಸುತ್ತೆ. ಅಫ್ಕೋರ್ಸ್ ತುಂಬಾ ಖುಷಿ ಆಗತ್ತೆ ವೈಟ್ ಕೋಟ್ ಹಾಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡು. ಸೊ ಇಟ್ಸ್ ನೈಸ್. ರಿಯಲ್ ಲೈಫ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ಈ ಸಿನಿಮಾ ಮಾಡಿದ್ಮೇಲೆ? ಇಲ್ಲ ಐ ಆಮ್ ಇಂಜಿನಿಯರ್. ಸೊ ಮೆಡಿಕಲ್ ಮಾಡ್ಬೇಕಂತ ಯಾವತ್ತೂ ಅನ್ಸಿಲ್ಲ. ಓಕೆ ಸರ್, ನಿಮಗೆ ಸೊ ಪೊಲೀಸ್ ಕ್ಯಾರೆಕ್ಟರ್ ಒಂದು ರೋಲ್ ಮಾಡಿದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ಸೊ ನಿಮ್ಗೊಂದು ಇನ್ಸ್ಪೈರ್ ಆಗಿರುವಂತ ಒಂದು ಮೂಮೆಂಟ್ ಏನು ಚಿತ್ರದಿಂದ? ಇನ್ಸ್ಪೈರ್ ಆಗಂತ ಇಲ್ಲ, ಬಟ್ ಕಾಪ್ ಕ್ಯಾರೆಕ್ಟರ್ ಮಾಡೋಕ್ಕಲ್ಲ ಯೂಶುವಲಿ ಅದು ಕೇಳ್ತಾರಲ್ಲ ನಾವು, ಗತ್ತು ಆ ಗಾಂಭೀರ್ಯ ಏನಕ್ಕೆ ಪೊಲೀಸ್ ಅವ್ರಿಗೆ ಅದು ಬರುತ್ತೆ ಅಂದ್ರೆ ಇದಕ್ಕೆ ಕಾಸ್ಟ್ಯೂಮ್ಗೆ ನಾವು ವೀಟೇಜ್ ಇದೆ. ಸೊ ನಾನು ಅಬ್ಸರ್ವ್ ಮಾಡಿದೆ, ಆಟೋಮೆಟಿಕ್ ಅದು ಬಂದ್ಬಿಡುತ್ತೆ ಅವರ ಕ್ರಿಯೆ. ಅಂದ್ರೆ ಲೈಕ್ ನಾನು ಡ್ಯುಯಾಲಿಟಿ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಈ ಸಿನಿಮಾಲಿ. ಸೊ ಒಂದ್ ವೇರಿಯೇಷನ್ ಬಂದು ಬೇರೆ ತರ ಇರ್ತೀನಿ, ಇನ್ನೊಂದು ಈ ತರ ಇರ್ತೀನಿ. ಸೊ ಕಂಪ್ಲೀಟ್ ಸಿನಿಮಾಲಿ ನಾನು ಇದೇ ಕಾಪ್ ಕ್ಯಾರೆಕ್ಟರ್ ಏನಲ್ಲ. ಸೊ ಅದು ಆಗ್ದಾಗ ಅದೊಂಥರ ಅದು ಗೊತ್ತಾಯ್ತು. ಅವಾಗ ಪೊಲೀಸ್ ಅವ್ರು ಯಾಕೆ ಎಲ್ಲಾರು ಅದು ಹಿಂಗೆ ಸ್ವಲ್ಪ ದರ್ಪ ಗತ್ತು ಏನೋ ಆಟೋಮೆಟಿಕ್ ಆ ಡ್ರೆಸ್ ಹಾಕಿದ್ರೆ ಬಂದ್ಬಿಡುತ್ತೆ. ಸೊ ನಿಮ್ ಫಿಸಿಕ್ಸ್ ಸಹ ಸೈಮಲ್ಟೇನಿಯಸ್ಲಿ ಮ್ಯಾಚ್ ಆಗ್ತಾ ಇದೆ. ಸೊ ಇಲ್ಲ, ಅದಕ್ಕೆ ರೆಡಿ ಮಾಡಿದ್ ನನ್ನ ಕಾಪ್ ಕ್ಯಾರೆಕ್ಟರ್ ಕೇಳಿದಾಗ ನಾನು ಡೈರೆಕ್ಟ್ ಹೇಳ್ಬೇಕಾದ್ರೆ ಸೊ ಇದೇ ತರ ಬೇಕು ಸರ್ ನಮ್ಗೆ ಕ್ಯಾರೆಕ್ಟರ್ ಹಿಂಗ್ ಇರೋದ್ರಿಂದ ನೀವು ಈ ತರ ರೆಡಿನೇ ಆಗ್ಬೇಕು ಅಂತ. ಸೊ ಆಯ್ತು, ಒಂದು 3-4 months ಅದಕ್ಕೆ ಪ್ರಿಪರೇಷನ್ಸ್ ಎಲ್ಲ ಮಾಡಿ ಈ ಒಂದು ಫಿಸಿಕ್ ಹೇಗೆ ಬಿಲ್ಡ್ ಮಾಡ್ಕೊಂಡ್ರಿ ಈ ಕ್ಯಾರೆಕ್ಟರ್? ಇಲ್ಲ, ಇದು ಮುಂಚೆಯಿಂದಲೂ ನಂಗೆ ಅದೊಂದು ಫಿಸಿಕ್ ಮೇಂಟೈನ್ ಮಾಡಲ್ಲ ಅವಾಗಿನ ತುಂಬಾ ನನ್ ಖುಷಿ. ಸೊ ಬಲ್ಕಪ್ ಮಾಡೋದು ಕಟ್ಔನ್ ಮಾಡೋದು ನಂಗೆ ಅವಾಗ ಯಾವಾಗ್ಲೂ ಇತ್ತು. ಸೊ ಅದ್ರಿಂದ ನಂಗೇನು ಅದೇನು ಕಷ್ಟ ಅನ್ಸಲಿಲ್ಲ. ಸೊ ಬಟ್ ಈ ಕ್ಯಾರೆಕ್ಟರ್ ಬೇಕು ಅಂದಾಗ 3-4 months ಬ್ರೇಕ್ ತಗೊಂಡು ಸ್ವಲ್ಪ ಮಾಡಿ ಅದಕ್ಕೆಲ್ಲ ಪ್ರಿಪೇರ್ ಆದ್ಮೇಲೆ ಶೂಟ್ ಮಾಡಿ. ಓಕೆ ಸರ್, ಈಗ ಮೊದಲನೇ ಹಾಡ್ ಸಹ ರಿಲೀಸ್ ಆಗಿದೆ, ಮೊದಲನೇ ಮಾತು ಅಂತ. ಸೊ ಫಸ್ಟ್ ಸಾಂಗ್ ರೊಮ್ಯಾಂಟಿಕ್ ಸಾಂಗ್. ಸೊ ಹೇಗೆ ಅನ್ನಿಸ್ತು ರೊಮ್ಯಾಂಟಿಕ್ ಇಬ್ಬರಿಗೂ? ಅಂದ್ರೆ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ಪ್ರೀವಿಯಸ್ ಸಿನಿಮಾಗಳಲ್ಲಿ ಯಾವ್ದು ನಾನು ಈ ತರ ರೊಮ್ಯಾಂಟಿಕ್ ಸಾಂಗ್ಸ್ ಟ್ರೈ ಮಾಡಿಲ್ಲ. ಸೊ ಇಟ್ ವಾಸ್ ವೆರಿ ನ್ಯೂ ಬಟ್ ತುಂಬಾ ಕಂಫರ್ಟಬಲ್ ಆಗಿತ್ತು. ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್. ರೊಮ್ಯಾಂಟಿಕ್ ಸಾಂಗ್ ಇಲ್ಲ, ಖುಷಿಯಾಗಿ ಮಾಡಿದೆ. ರೊಮ್ಯಾಂಟಿಕ್ ನಾನು ಸ್ವಲ್ಪ ಮಾಸ್ ಅಪೀಲ್ ಜಾಸ್ತಿ ಮಾಡೋದು, ಆಕ್ಷನ್ಸ್ ಎಲ್ಲ ಇಷ್ಟಪಡೋದು. ಈಗ ಸ್ವಲ್ಪ ದೂರ ಇರ್ತದೆ. ಬಟ್ ಈ ಸಲ ಲಾಸ್ಟ್ ಟೈಮ್ ಇಂದ ದಾರಿ ಬ್ರೇಕ್ ಮಾಡಿದೆ ನಮ್ಮ ಭೂಷಣ್ ಮಾಸ್ಟರ್. ಇಲ್ಲ ಮಾಡಿಸ್ತೀನಿ ಎಲ್ಲ ಸಿನಿಮಾಲಿ. ಖುಷಿಯಾಗಿ ಚೆನ್ನಾಗಿ. ಆಕ್ಷನ್ ಸೀಕ್ವೆನ್ಸ್ ಮಾಡೋದು ಕಷ್ಟನಾ ಅಥವಾ ರೊಮ್ಯಾಂಟಿಕ್ ಸಾಂಗ್? ಯಾವುದು ಕಷ್ಟ ಅಲ್ಲ, ಎಲ್ಲ ಖುಷಿಯಾಗಿ ಮಾಡ್ತೀವಿ. ಇವ್ರು ನಮ್ನ ಅದು ಒಂದು ಫಿಕ್ಸ್ ಮಾಡ್ಬಿಟ್ಟಿದ್ರಲ್ಲ, ಸೊ ಇದನ್ನ ಕಷ್ಟ ಅಂದ್ರೆ ಆ ತರದ್ದು ಯಾವ್ದು ಮಾಡ್ತೀವಿ. ಸೊ ಸಂಜಿತ್ ಹೆಗ್ಡೆ ಅವರು ಈ ಹಾಡನ್ನ ಹಾಡಿದ್ದಾರೆ. ಸೊ ಹೇಗೆ ಅನಿಸ್ತು ಸರ್ ಅವ್ರ ವಾಯ್ಸ್? ಆಲ್ರೆಡಿ ಈಗ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಆಗಿರುವಂತ ವಾಯ್ಸ್ ಅದು. ಸೊ ಇಲ್ಲ, ಅವ್ರ ವಾಯ್ಸ್ ಅವಾಗಿಂದನು ಜನಕ್ಕೆ ಎಲ್ಲ ಆಲ್ಮೋಸ್ಟ್ ಯೂತ್ಸ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದ್ರ ನನ್ನ ಮೊದಲನೇ ಸಿನಿಮಾದಲ್ಲೂ ಅಷ್ಟೇ ಅವ್ರು ಒಂದು ಸಾಂಗ್ ಏಕೋ ಏನೋ ಆಡಿದ್ರು, ಅದನ್ನು ತುಂಬಾ ಚೆನ್ನಾಗಿ ನೋಡಿತ್ತು. ಸೊ ಈ ಸಿನಿಮಾಗೆ ಈ ಸಾಂಗ್ ನ ಇದನ್ನ ಆಡಿಸ್ಬೇಕು ಅಂತ ಪ್ಲಾನ್ ಮಾಡಿನಿ. ಅವ್ರು ಸಂಜಿತ್ ಅವ್ರಿಗೆಲ್ಲ ಆಡಿಸ್ಬೇಕು ಅಂತ ತುಂಬಾ ಅದ್ಭುತ ಚೆನ್ನಾಗಿ. ಸೊ ಬೈ ದ ವೇ ನಿಮ್ ಫೇವರೇಟ್ ಸಿಂಗರ್ ಯಾರು ಸರ್?
ವಿಜಯ್ ಪ್ರಕಾಶ್. ವಿಜಯ್ ಪ್ರಕಾಶ್. ಮ್ಯಾಮ್ ನಿಮಗೆ? ನಂಗೆ ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್. ಓಕೆ, ಸೂಪರ್ ಸರ್. ಈಗ ಟೀಸರ್ ಸಹ ರಿಲೀಸ್ ಆಗಿದೆ. ಸೊ ನಮ್ಮ ಆನಂದೋಡು ಯೂಟ್ಯೂಬ್ ಚಾನಲ್ ಎಲ್ಲ ಟೀಸರ್ ಬಂದಿದೆ. ಸೊ ಫುಲ್ 6 ಪ್ಯಾಕ್ ಬಾಡಿ ಎಲ್ಲ ಕಂಪ್ಲೀಟ್ ಆಗಿ ಮಾಸ್ ಆಗಿ ತೋರಿಸಿದೆ. ಸೊ ನಿಮ್ಮ ಈಗ ಟೀಸರ್ ರಿಲೀಸ್ ಆದ್ಮೇಲೆ ನಿಮ್ಮ ಫ್ಯಾನ್ಸ್ ಕಡೆಯಿಂದ ರೆಸ್ಪಾನ್ಸ್ ಹೇಗಿದೆ? ಇಷ್ಟಪಟ್ಟಿದ್ದಾರೆ ಮ್ಯಾಮ್. ಎಲ್ಲರೂ ಲೈಕ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಲೈಕ್ ನನ್ನ ಆಫ್ಟರ್ ಬಜಾರ್ ಇದರಲ್ಲಿ ತಿರ್ಗಾ ಬಾಡಿ ರಿವೀಲ್ ಮಾಡಿದ್ದು. ಸೊ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ತುಂಬಾ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಜೊತೆಗೆ ಹೇಳ್ತಾರೆ ಇಷ್ಟಲ್ಲಿ ಏನೋ ಇದೆ, ಒಂದೊಂದು ಇದ್ರಲ್ಲೂ ಒಂದೊಂದು ಥರ ಬಿಡ್ತಾರೆ. ಇಲ್ಲೂ ಕಂಟೆಂಟ್ ಬಿಡ್ತಾರೆ. ನಾವು ಫಸ್ಟ್ ನೀವು ಇದು ಬಿಟ್ಟಾಗ ಟೀಸರ್ ಬಿಟ್ಟಾಗ ಅದೇ ಬೇರೆ ಥರ ಇತ್ತು. ಈಗ ಆಕ್ಷನ್ ಟೀಸರ್ ಹಿಂಗ್ ಬಿಡ್ತಾ ಇರ ಏನೋ ಅಂತ ಜಡ್ಜ್ ಮಾಡಕ್ ಆಗ್ತಿಲ್ಲ. ಸೊ ಟ್ರೇಲರ್ ಬಿಟ್ಟಾಗ ಇನ್ನೊಂದ್ ಥರ ಬರುತ್ತೆ. ಸೊ ಅವಾಗ ಇನ್ನೇ ಜಡ್ಜ್ ಮಾಡಕ್ಕಾಗಲ್ಲ. ಸೊ ಅದೇ ಕಥೆನೇ ಹೆಂಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಸೊ ರಘು ಸರ್ ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಈ ಒಂದು ಕಥೆಯನ್ನು ಬರ್ತಿದ್ದಾರೆ ಸರ್. ಸೊ ಅವರೊಂದು ಕ್ರಿಯೇಟಿವ್ಗೆ ನಿಮ್ಮ ಮೆಚ್ಚುಗೆ ಹೇಗಿದೆ? ಇಲ್ಲ, ಕ್ರಿಯೇಟಿವಿಟಿ ಅದನ್ನೇ ಇಲ್ಲ. ಕತೆ ಹೇಳಕ್ ಬಂದಾಗ ನಾವು ಯೂಶಲಿ ಕತೆ ಕೇಳ್ತಾ ಇದ್ದಾಗ ಆಸ್ ಯೂಶುವಲ್ ಆ ರಿಪೀಟ್ ವರ್ಷನ್ಸೇ ಬರ್ತಾ ಇರುತ್ತೆ. ಇಲ್ಲ ಆ ಮಾಸು ಅದೇ ಲವ್ ಸ್ಟೋರಿ, ಇಲ್ಲ ಅದೇ ಫ್ಯಾಮಿಲಿ ಡ್ರಾಮಾ, ಇದೇ ಆಗ್ಬಿಟ್ಟಿರುತ್ತೆ. ಸೊ ಹೊಸ್ತನ ಯಾಕಂದ್ರೆ ಜನ ಆಲ್ಮೋಸ್ಟ್ OTT ಪ್ಲಾಟ್ಫಾರ್ಮ್ ಕೈಗೂ ಬಂದ್ಬಿಟ್ಟೈತೆ ಅಂತ ಆಲ್ ಓವರ್ ವರ್ಲ್ಡ್ ಎಲ್ಲಾ ಭಾಷೆ ಸಿನಿಮಾಗಳು ಒಂದು ನಿಮಿಷಕ್ಕೆ ಜಡ್ಜ್ ಮಾಡ್ತಾರೆ ಸಿನಿಮಾ ಕೂತ್ಕೊಂಡು. ಸೊ ಎಲ್ಲಾ ನೋಡಿರ್ತಾರಲ್ಲ, ಅದು ಇದು ಮುಂಚೆ ಹತ್ರ ಕದ್ದಿ ಬದ್ದಿ ಮಾಡಿ ಕಂಡಿಡ್ಬಿಡ್ತಾರೆ ಈಸಿಯಾಗಿ. ಇಲ್ಲ ಇದು ಆ ಸಿನಿಮಾ, ಅದು ಇನ್ಕ್ಲೂಡಿಂಗ್ BGMs ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆ ಮಟ್ಟಕ್ಕೆ ಅಪ್ಡೇಟ್ ಆಗಿದ್ದಾರೆ. ಸೊ ಅಂತ ಟೈಮಲ್ಲಿ ಹೊಸ್ತನ ಕೇಳ್ತಾ ಇರೋದಲ್ಲ, ಹೊಸದಾಗಿ ಏನಾದ್ರು ಬೇಕು ಅಂತ. ಸೊ ಇವ್ರ ವೇ ಆಫ್ ಟೆಲ್ಲಿಂಗ್ ಆಗಿರ್ಬೋದು, ಆಮೇಲೆ ಸ್ಟೋರೀಸ್ ಆಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿತ್ತು. ಸೊ ಅದು ಇಲ್ಲ ಇದು ಜನ ಇಷ್ಟಪಡ್ತಾರೆ. ಹೊಸತನ ಬೇಕು ಅಂತ ಕೇಳಿದ್ರೆ ಏನೋ ಹೊಸದ್ರ ಕೊಟ್ಟರೆ ಜನ ಇದು ಮಾಡಿ. ಸೊ ಅದು ತುಂಬಾ ಖುಷಿ ಇದೆ. ಸೊ ಇದೊಂದು ಕಂಪ್ಲೀಟ್ ಆಕ್ಷನ್ ಮಾಸ್ ಮೂವಿ ಆಯ್ತು. ಅಂಡ್ ಹಿಂದೆ ನೀವು ಬಂದು ಫುಲ್ ಚಾಕ್ಲೇಟ್ ಬಾಯ್ ತರ ಬೈ ಟು ಲವ್ ಸಿನಿಮಾ ಅಲ್ಲಿ ಮಾಡಿದ್ರಿ. ಸೊ ಆ ಒಂದು ಕ್ಯಾರೆಕ್ಟರ್ಗೂ ಈ ಒಂದು ಕ್ಯಾರೆಕ್ಟರ್ಗೂ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಎಲ್ಲಾನು ಫೇವ್ರೆಟ್ ಕ್ಯಾರೆಕ್ಟರ್. ಎಲ್ಲಾನು ಖುಷಿಯಾಗಿ ಇಷ್ಟಪಟ್ಟೆ ಮಾಡ್ತೀವಿ ಎಲ್ಲಾ ಸಿನಿಮಾ ಕ್ಯಾರೆಕ್ಟರ್. ಸೊ ಈಗ ಆಕ್ಷನ್ ಆಗಿ ಮಾಡ್ಕೊಂಡ್ ಬಂದಿರೋದ್ರಿಂದ ನೆಕ್ಸ್ಟ್ ಮತ್ತೆ ಏನಾದ್ರು ಚಾಕ್ಲೇಟ್ ಬಾಯ್ ಅನ್ನೊಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಲೈಕ್ ಕ್ಯಾರೆಕ್ಟರ್ಸ್ಗಳು ಆತರ ಜನಕ್ಕೆ ಹತ್ರ ಆಗೋ ರೀತಿಯಲ್ಲಿ ಖಂಡಿತ ಮಾಡೇ ಮಾಡ್ತೀನಿ. ನಿಮ್ಮ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಸೊ ಏನ್ ಪ್ಲಾನಿಂಗ್ಸ್ ಇದೆ? 2 ಸಿನಿಮಾ ಆಲ್ಮೋಸ್ಟ್ ರೆಡಿ ಇದೆ ಇವಾಗ ರಿಲೀಸ್ಗೆ. ಬೇಲ್ ಅಂತ ಒಂದ್ಸಲ, ಇನ್ನೊಂದು ಮುಧೋಳ್ ಅಂತ. ಸೊ ಎರಡೂನು ಪ್ರಾಬಬ್ಲಿ ಈ ವರ್ಷನೇ ರಿಲೀಸ್ ಆಗುತ್ತೆ. ಓಕೆ, ಸೊ ಎಲ್ಲ ಪ್ರಿಪೇರ್ ಆಗಿದ್ದೀರಾ? ನಾನು ಪ್ರಿಪೇರ್ ಆಗಿದ್ದೀನಿ. ಟೀಮ್ಸ್ ಇನ್ನೇನ್ ಲೈಕ್ ಸ್ವಲ್ಪ ದಿನ ಶೂಟ್ ಬಾಕಿ ಇದೆ. ಓಕೆ ಸರ್, ಈಗ 2ನೇ ಹಾಡು ಜೈ ಗಣೇಶ ರಿಲೀಸ್ ಆಗಿದೆ, ಸೇನೆ ಮುಖ್ಯಸ್ಥ ಅಂತ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ. ಸೊ ಹೇಗಿದೆ ಆ song? ಇಲ್ಲ, ಚೆನ್ನಾಗಿದೆ. ಅದು ತುಂಬಾ ಯೂಸ್ಫುಲ್ ಆಗಿ ಕೈಲಾಸದಿಂದ ಬಂದ ಇಲಿಯನ್ನು ಏರಿ ಬಂದ ಮನೆ ಮನೆಗೂ ಭೇಟಿ ತಂದ ಭಕ್ತರನ್ನು ಹರಸಿದ ಕಾಯಿ ಕೊಡುಗು ತಿಂದ ಎಲ್ಲ ಪೂಜೆ ಕೊಲಿದ ಚಿಕ್ಕ ಕೆರೆಗೆ ಬಿದ್ದ ದೊಡ್ಡ ಕೆರೆಯಲೆದ್ದ. ಆಮೇಲೆ ಟ್ರೆಂಡ್ ತಕ್ಕನಂಗೆ ಜೊತೆಗೆ ಲಿರಿಕ್ಸ್ ಅಷ್ಟೇ ತುಂಬಾ ಅದ್ಭುತ ಬಂದ. ಚಂದನ್ ಶೆಟ್ಟಿ ವಾಯ್ಸ್ಗೆ ಕಂಪ್ಲೀಟ್ ಆಗಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸೇನೆ ಮುಖ್ಯಸ್ಥ. ಅದೊಂಥರ ಕ್ಯಾಚಿ ಲೈನ್ಸ್ ಇರೋದ್ರಿಂದ ಯೂತ್ಸ್ಗೆ. ಆಮೇಲೆ ಸ್ವಲ್ಪ ಈ ಇಂಟ್ರಡಕ್ಷನ್ ಸಾಂಗ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಆ ವರ್ಡಿಂಗ್ಸ್ ಯೂಸ್ ಮಾಡ್ತಾರೆ. ಸೊ ಆ ಥರದೆಲ್ಲ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ. ಸರ್ ಈಗಷ್ಟೇ Feb 16th ಟೀಸರ್ ರಿಲೀಸ್ ಆಯ್ತು. ಸೊ ತುಂಬಾ ಸ್ಪೆಷಲ್ ಏನಂತಂದ್ರೆ ಅದರಲ್ಲಿ ಡಿ-ಬಾಸ್ ಬರ್ಡೇ ದಿವಸನೇ ರಿಲೀಸ್ ಆಯ್ತು. ಸೊ ಅಂಡ್ ಆ ಟೀಸರ್ ಅಲ್ಲಿ ಫಸ್ಟ್ ಇಂಟ್ರಡಕ್ಷನ್ ಸಹ ಇದೆ. ಡಿ-ಬಾಸ್ ಬಗ್ಗೆ ನೀವು ಮಾತಾಡಿದ್ದೀರಾ. ಕಬ್ಬಿಣದ ಬಾಗಿಲುಗಳು ನಿಮ್ಮನ್ನು ದೂರ ಮಾಡಿರಬಹುದು, ಆದರೆ ಈ ಜನರ ಹೃದಯಗಳಲ್ಲಿ ನೀವು ಇನ್ನೂ ನಮ್ಮ ಹೆಮ್ಮೆಯಾಗಿ ಉಳಿದಿದ್ದೀರಿ. ಒಬ್ಬ ಮನುಷ್ಯನನ್ನು ಗೋಡೆಗಳ ಹಿಂದೆ ಇಡಬಹುದು, ಆದರೆ ಒಂದು ಹೆಸರನ್ನು, ಒಂದು ಪ್ರಭಾವವನ್ನು ಯಾರು ಬಂಧಿಸೋಕೆ ಸಾಧ್ಯ? ಸೊ ಆ ಒಂದು ಅನುಭವ ಹೇಳ್ಬೇಕಾದ್ರೆ ಏನಿಲ್ಲ ಒಂಥರ ಲೈಕ್ ಅದು ಬೇಜಾರಂತ ಆಗುತ್ತೆ. ಯಾಕಂದ್ರೆ ಪ್ರತಿ ವರ್ಷನೂ ಅವರ ಜೊತೆಗೆ ಇರ್ತಾ ಇದ್ವಿ. ಅನುಪಸ್ಥಿತಿ ಅದು ಅನಿವಾರ್ಯ ಕಾರಣದಿಂದಾಗಿ. ಬಟ್ ಅದಕ್ಕೇನ ಡೆಡಿಕೇಟ್ ಮಾಡಬೇಕು ಅಂತ ಅನಿಸ್ತು. ಆಸ್ ಯೂಶುವಲಿ ಪ್ರತಿ ಸಿನಿಮಾದಲ್ಲೂ ಲೈಕ್ ಹುಟ್ಟುಹಬ್ಬ ಶುಭಾಶಯಗಳು ಅದಾಗದ್ದು ಬೇರೆ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ ಅಂತ ಹೇಳಿ ವರ್ಡಿಂಗ್ಸ್ ಬಂದು ವಾಯ್ಸ್ ಓವರ್ ಕೊಡ್ತೀನಿ. ಅದಾದ್ಮೇಲೆ ಟೀಸರ್ ಸರಿ ಅಂತ ಆ ಥರ ಪ್ಲಾನ್ ಮಾಡಿದ್ವಿ. ಸೊ ಅವ್ರ ಹುಟ್ಟುಹಬ್ಬ ದಿವಸ ನೀವು ಭೇಟಿ ಆಗಿರ್ತೀರಾ. ಸೊ ಅವ್ರು ನಿಮ್ಗೆ ಕೊಟ್ಟಂತ ಒಂದು ಕಿವಿ ಮಾತು, ನಾವೇನ್ ಕಿವಿ ಮಾತು ಕೇಳೋ ಅಷ್ಟು ಪಾಪ ನಾವು ಇದಾಗಿಲ್ಲ. ಪಾಪ ಅವರೇ ಇದ್ರಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ಹೌದು ಸರ್. ಬಟ್ ಆದ್ರೂ ನಿಮ್ಗೆ ಅನ್ಸಿರುತ್ತಲ್ವ ಇವಾಗ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ಅವ್ರ ಜೊತೆ ಇರ್ಬೇಕಿತ್ತು ಅಂತ. ಒಂದು ಮೋಟಿವೇಶನ್ ಅಥವಾ ಏನೋ ಒಂದು ಇನ್ಸ್ಪಿರೇಷನ್ ಇಲ್ಲ, ಅವ್ರು ಇವತ್ತಿಗೂ ಹೇಳೋದು ಅಷ್ಟೇ. ನೀನು ಯಾವ್ದು ತಾಲೂಕಲ್ಲಿ ಫಸ್ಟ್ ನಿನ್ ಸಿನಿಮಾ ರಿಲೀಸ್ ಮಾಡುವ, ಆಮೇಲೆ ಮಾತಾಡೋಣ ಅಂತಾರೆ. ಅದು ಇವತ್ತಿಗೂ ಅದೇ ಫಸ್ಟ್ ಸಿನಿಮಾ ನೀನು ನಿಲ್ಸ್ಬೇಡ, ನೀನು ಮಾಡಿದ ಕೆಲಸ ಮಾಡಿ. ಸರಿ, ಒಂದು ಸ್ಮಾಲ್ ಚಿಕ್ಕ ಒಂದು ರ್ಯಾಪಿಡ್ ರೌಂಡ್ ಹೋಗ್ಬಿಡೋಣ. ಓಕೆ, ಸೊ ಫಸ್ಟ್ಲಿ ಯಾರಿಂದ ಸ್ಟಾರ್ಟ್ ಮಾಡೋಣ? ಮ್ಯಾಮ್, ಲೇಡೀಸ್ ಫಸ್ಟ್. ಎಸ್. ಓಕೆ ಮ್ಯಾಮ್, ರೀಸೆಂಟ್ಲಿ ನೀವು ಟ್ರಾವೆಲ್ ಮಾಡಿರೋ ಪ್ಲೇಸ್ ಯಾವುದು? ಅಂದ್ರೆ ಟ್ರಿಪ್ ಮಾಡಿ. ಹೌದು, ನೀವು ಟ್ರಾವೆಲ್ ಮಾಡಿರೋಂಥದ್ದು ಟ್ರಿಪ್ ವಿಯೆಟ್ನಾಂ. ಅಂಡ್ ಸರ್ ನಿಮ್ಗೆ
ತುಂಬಾ ಕೋಪ ಬಂದಾಗ ಧನ್ವೀರ್ ಅವರು ಫಸ್ಟ್ ಯೂಸ್ ಮಾಡುವಂತ ಒಂದು ಬ್ಯಾಡ್ ವರ್ಡ್ ಯಾವ್ದು? ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ, ಬ್ಯಾಡ್ ಖುಷಿಯಾಗಿದ್ದೀರಾ, ವರ್ಡ್. ಆರಾಮಾಗಿದ್ದೀರಾ. ಓಕೆ, ಸೊ ಇದ್ರಲ್ಲೇ ಎಲ್ಲ ಕೋಪ ತೀರ್ಸಂಗ್ ಆಯ್ತು. ಓಕೆ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಯಾವ ತರ ಅಂತ. ಓಕೆ, ಎಲ್ಲರೂ ಅರ್ಥ ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬಂದ್ಬಿಟ್ಟು ನಮಸ್ಕಾರ ಚೆನ್ನಾಗಿದ್ದೀರಾ ಹಂಗೆಲ್ಲ ಧನ್ವೀರ್ sir ಕೋಪ ಮಾಡ್ಕೊಂಡಿದ್ದಾರೆ ಅಂತ ದೂರ ಹೋಗ್ಬಿಡ್ಬೇಕು. ಓಕೆ ಓಕೆ, ಸೂಪರ್. ಅಂಡ್ ಮ್ಯಾಮ್, ನಿಮಗೆ ರೀಸೆಂಟ್ಲಿ ನೀವು ಪರ್ಚೇಸ್ ಮಾಡಿರುವಂತ ಕಾಸ್ಟ್ಲಿಯಸ್ಟ್ ಥಿಂಗ್ ಯಾವ್ದು? ಮ್ಯಾಮ್ ಶಾಪಿಂಗ್ ಮಾಡೋದು ತುಂಬಾ ಕಡಿಮೆನಾ? ಇಲ್ಲ ಶಾಪ್ ಮಾಡ್ತೀವಿ. ಕಾಸ್ಟ್ಲಿಯಸ್ಟ್ ಅಂದ್ರೆ ಏನು, ಔಟ್ಫಿಟ್ಸ್, ವಾಚ್, ಶೂಸ್ ಅಷ್ಟೇ. ಓಕೆ, ಕಾಸ್ಟ್ಲಿ ಅಂದ್ರೆ ಎಂತ ಮನಿ, ಲ್ಯಾಂಡ್ ಆತರ ಥಿಂಗ್ಸ್ ಅಷ್ಟೇ. ಅಂದ್ರೆ ಮೇ ಬಿ ನೀವು ಪರ್ಸನಲಿ ಯೂಸ್ ಮಾಡೋಂತ ಒಂದು ಥಿಂಗ್, ಒಂದು ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ಒಂದು ಕಾಸ್ಮೆಟಿಕ್ಸ್, ಔಟ್ಫಿಟ್, ಮೋಸ್ಟ್ಲಿ ಮ್ಯಾಮ್ ತುಂಬಾ ಪರ್ಚೇಸ್ ಮಾಡಿದ್ದಾರೆ ಅನ್ಸುತ್ತೆ. ಅಲ್ಲ, ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಉತ್ತರ ಕೊಡೋದು, ಜನ ಏನ್ ಅನ್ಕೊಂಡ್ಬಿಡ್ತಾರ ಅಂತ. ನಾನು ಔಟ್ಫಿಟ್ ಆರ್ಡರ್ ಪ್ರೈಸ್ ಹೇಳ್ಬೋದಾ? ಅದ್ರ ಪ್ರೈಸ್ ಮೆನ್ಷನ್ ಮಾಡಿ. ಅದು ನಾನು ಈ ತರ ಕೇಳಿದ್ರೆ ನನಗೆ ಅಷ್ಟೇ detail ಹೇಳೋದು, ಗೊತ್ತಿಲ್ಲ. ಯಾವ್ದು ಜಾಸ್ತಿ ಅಂತ ಹೇಳಲ್ಲ, ಗೊತ್ತವ್ರು. ಹೇಳಿ ಮ್ಯಾಮ್ ನೋಡೋಣ. 350, 550 ಹಿಂಗೆ ಹೇಳೋದು. ನೋ ನೋ, ಇದಂತೂ ತುಂಬಾ ಇಲ್ಲ, ಡೀಟೇಲ್ ನಿಜ ಗೊತ್ತಿಲ್ಲ. ಔಟ್ಫಿಟ್ ಆರ್ಡರ್ ಸೆಲೆಕ್ಟ್ ಮಾಡೋದು ಯಾರು ಮ್ಯಾಮ್? ನೀವೇ ಮಾಡ್ತೀರಾ ಅಥವಾ ನಿಮ್ಮ ಅಸಿಸ್ಟೆಂಟ್ಸ್ ಏನಾದ್ರು ಯಾರು? suggest ಮಾಡ್ತಾರಾ? ಈಗ ನೀವೇ. ಓಕೆ ಸರ್, ನೋಡಿ ಅವರೇ ಪರ್ಚೇಸ್ ಮಾಡ್ತಾರೆ, ಬಟ್ ಅವ್ರಿಗೆ ಪ್ರೈಸ್ ಗೊತ್ತಿಲ್ಲ. ಬಿಲ್ ಮಾತ್ರ ಯಾರೋ ಬೇರೆಯವರಿಂದ ಫೋನ್ ಪೇ ಮಾಡ್ತಾರೆ. ಮಾಡ್ತಾರೆ ಬಾ, ಯಾರು ಮೋಸ್ಟ್ಲಿ ಮ್ಯಾಮ್ ರಿವ್ಯೂ ಮಾಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ, ದೇವರೇ ನೆನಪಿಲ್ಲ. ಸುಮ್ನೆ ಅಂತ ಏನೋ ಏನ್ ಹೇಳಕ್ಕಾಗತ್ತೆ, ನೆನಪಿಲ್ಲ. ಓಕೆ, ಒಳ್ಳೆ ಆರ್ಟಿಸ್ಟ್. ಸೂಪರ್. ಓಕೆ, ಡ್ಯಾನ್ಸ್ ರಿಹರ್ಸಲ್ ತುಂಬಾ ಕಷ್ಟನಾ, ಫೈಟ್ ರಿಹರ್ಸಲ್ ಕಷ್ಟನಾ? ಎರಡು ಕಷ್ಟ. ಎರಡು. ನಿಮ್ ಫೇವ್ರೇಟ್ ಯಾವುದು, ಡ್ಯಾನ್ಸಿಂಗ್ ಫೈಟಿಂಗ್? ಡ್ಯಾನ್ಸ್ ಫೈಟ್ ಜಾಸ್ತಿ. ಫೈಟ್ ಜಾಸ್ತಿ ನಿಮ್ ಫೇವ್ರೇಟ್. ಆಕ್ಷನ್ಸ್. ಓಕೆ ಓಕೆ ಮ್ಯಾಮ್, ಈಗಷ್ಟೇ ವ್ಯಾಲೆಂಟೈನ್ಸ್ ಡೇ ಮುಗಿದಿದೆ. ಎಷ್ಟು ಹತ್ತೇ ಪ್ರಪೋಸಲ್ಸ್ ಬಂತು ನಿಮಗೆ? ಒಂದು ಬಂದಿಲ್ಲ. ಸರ್, ಈ ಬೆಳಗ್ಗೆ ತಾನೇ ಇಂಟರ್ವ್ಯೂ ಅಲ್ಲಿ ಜಾತಕ ಲಗ್ನ ಎಲ್ಲ ಕಳ್ಸೋ ವ್ಯಾಲೆಂಟೈನ್ಸ್ ಡೇ ಕಳ್ಸಿಲ್ಲ, ಅವರು ಡಿಎಂ ಗಳ ಬಗ್ಗೆ ಕೇಳಿದ್ರು. ಅವತ್ತೇ ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ದಿನ ಕಳ್ಸಿಲ್ಲ. ವ್ಯಾಲೆಂಟೈನ್ಸ್ ಡೇ ಕಳ್ಸಿರೋದು. ಡಿಎಂಸ್ ಅಲ್ಲಿ ಏನೇನ್ ಪ್ರಪೋಸಲ್ಸ್ ಬರುತ್ತಾ ಅಂದ್ರು ನಾನು ಹೌದು ಬರುತ್ತೆ ಅಂತ. ಅದನ್ನೇ ಹೇಳಿ, ಅದನ್ನೇ ಸೊ ಬೇರೆ ಟೈಮ್ ಎಲ್ಲ ತುಂಬಾ ಬಂದಿದೆ. ಹೌದು, ಜಾತಕ ಕಳ್ಸಿದ್ದಾರೆ, ಇಮೇಲ್ ಮಾಡಿದ್ದಾರೆ, ಹೈಟ್, ವೇಟ್, ಫೋಟೋ ಓಕೆ. ಎಲ್ಲ. ನಿಮ್ಗೆ ಯಾವ್ದು ಪ್ರಪೋಸಲ್ ಬಂದಿಲ್ಲ? ನೀವ್ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರ? ನಾನು ನನ್ನ ಕೆಲಸ, ಐ ವಿಲ್ ಲವ್ ವಿತ್ ಮೈ ವರ್ಕ್. ಹಂಗಾರೆ ಕೆಲ್ಸ ಸರ್. ಸರ್, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಹೇಳಿ ಸರ್. ಒಂದ್ ಯಾರು ಇಂಟರ್ವ್ಯೂ ಲಿಂಕ್ ಸಿಕ್ಕರೆ ಕಳಿಸ್ಕೊಡ್ತೀನಿ ನಿಮ್ಗೆ, ಅದನ್ನ ಹಾಕಿ ಗೊತ್ತಾಗುತ್ತೆ ಎಷ್ಟು ಸುಳ್ಳು ಅಂತ ಗೊತ್ತಾಗುತ್ತೆ ಜನಕ್ಕೆ. ಜನ ಏನ್ ಅನ್ಕೊಂಡಿರ್ತಾರ. ಈಗ ನಾನೇನಾದ್ರೂ ಒಂದು ಆಪರ್ಚುನಿಟಿ ಕೊಟ್ರೆ ಪ್ರಪೋಸ್ ಮಾಡಿ ಅಂತ, ಯಾರು ಪ್ರಪೋಸ್ ಮಾಡ್ತೀರಾ? ಮೈ ವರ್ಕ್. ನೋ, ಇವ್ರು ಅಕ್ಸೆಪ್ಟ್ ಮಾಡೋದು. ಆಲ್ರೆಡಿ ಸರ್ ಆನ್ಸರ್ ಆಲ್ರೆಡಿ ಕೊಟ್ಟಾಗಿದೆ. ನಮ್ಗೆ ಗೊತ್ತು, ಯಾಕಂದ್ರೆ ನೋಡಿ ನೋಡಿ ಸಾಕಾಗೋಯ್ತು ಡೈಲಾಗ್ ಉಳ್ಳಂಗೆ. ಯಾರಿಗೆ ಇವಾಗ ನೀವು ನಿಮಗೆ ಬಿಟ್ರೆ ಯಾರಿಗೂ ನಿಮ್ ಸ್ಟೈಲ್ ಅಲ್ಲಿ ಸರ್ ಪ್ರಪೋಸ್ ಮಾಡಿ. ಹಾ, ಸಂಜನಾಗಿ ಐಗರಂಗ್ ಮಾಡ್ತಾರೆ. ಹೇಳಿ, ಅದನ್ನ ಹೇಳಿ. ನಂಗೆ ಬರಲ್ಲ ಸರ್. ನೋಡಿ ಎಷ್ಟು ಕೂಲ್ ಆಗಿ ರೆಡ್ ಟಿ ಶರ್ಟ್ ಬೇರೆ ಹಾಕೊಂಡ್ ಕೂತಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಮೇಡಮ್ ಅಂತ ಹೇಳಿದ್ರೆ ಅದಕ್ಕೆ ಹಾಕೊಂಡ್ಬಂದು ಕ್ವಶನ್ ಕೇಳ್ತಾರೆ ಅಂತ. ಒಂದ್ ರೋಸ್ ಏನಾದ್ರು ಸಿಗ್ಬೋದಾ? ನಾನ್ ಮಾಡಿಲ್ಲ ಯಾರಿಗೂ. ನಂಗೆ ನಿಜವಾಗ್ಲೂ ಬರಲ್ಲ. ಬಾಯ್ ಫ್ರೆಂಡ್ ಏನ್ ಅನ್ಕೊಳ್ಳಲ್ಲ. ಅದ್ರಲ್ಲೇ ಅರ್ಥ ಮಾಡಿ ಬಾಯ್ ಎಷ್ಟು ಫ್ರೆಂಡ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಹಾಗಾದ್ರೆ ಪ್ರಪೋಸ್ ಮಾಡ್ಬೋದು. ಇವ್ರು ಹೇಳಿ ಹೇಳಿ ಪಾಪ ಯಾರು ಇಷ್ಟಪಡೋರು ಓಡೋಗ್ಬಿಡ್ಬೇಕು. ಆಲ್ರೆಡಿ ಇದ್ದಾರೆ ಅಂತ. ನಾನ್ ವೇಟಿಂಗ್ ಅಲ್ಲಿ ಇದ್ದಾರೆ ಸರ್, ಪಕ್ಕ ಪ್ರಪೋಸ್ ಮಾಡ್ಲಿ ಅಂತ. ನಿಮ್ಗೆ ಗೊತ್ತಿಲ್ಲ ಇನ್ನ ಸ್ಟೋರಿಗಳು. ಖಂಡಿತವಾಗಿಲ್ಲ. ಅವರೇ ನೋಡ್ತಾರೆ, ಬೇಕಾದ್ರೆ ಅವರೇ ಫಸ್ಟ್ ಮದ್ವೆ ನೋಡೋಣ. ಸರ್, ಮತ್ತೆ ಮದ್ವೆ ಮಾತುಕತೆ ಆಲ್ರೆಡಿ ಹಿಂದಿನ ಒಂದು ಇಂಟರ್ವ್ಯೂ ಅಲ್ಲಿ ಮದ್ವೆ ಬಗ್ಗೆ ಮಾತಾಡಿದ್ರು. ಸರ್ ಮ್ಯಾಮ್ ವೇಟಿಂಗ್, ಪಕ್ಕಾ ವೇಟಿಂಗ್ ಅಲ್ವಾ ಮ್ಯಾಮ್? ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದ್ರು ಮದ್ವೆ ಬಗ್ಗೆ. ಆಂಟಿ ಫಸ್ಟ್ ಮೂಗ್ದಾರ ಹಾಕಿ ಆಗ್ತಾ ಇಲ್ಲ, ಸುಮ್ನೆ ನಾಳೆನೆ ಕರ್ಕೊಂಡು ಕಟ್ಟಿ ನಮ್ಮ ಯಾವಾಗಿಂದ ಕಾಯ್ತಾ ಇದಾರೆ. ಇಲ್ಲ, ಖಂಡಿತವಾಗಿಲ್ಲ. ನಿಮ್ ಫೇವ್ರೆಟ್ ಹಾಬಿ ಯಾವ್ದು? ಡಾನ್ಸ್. ಡಾನ್ಸ್ ಯಾವ್ದಾದ್ರು ಸ್ಟೇಜ್ ಎಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದೀರಾ ಸ್ಟೇಜ್? ಹೌದು, ನಾನು ಡಾನ್ಸ್ ಕಲ್ತಿದ್ದೀನಿ, ಭರತನಾಟ್ಯಂ ಕಲ್ತಿದ್ದೀನಿ. ಸೊ ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀನಿ. ಓಕೆ ಸರ್. ಧನ್ವಿ ಸರ್, ನೀವ್ ಹೇಳಿ, ನಿಮ್ಗೆ ಎಷ್ಟು ಪ್ರಪೋಸಲ್ಸ್ ಬಂತು? ಹಿಂದೆಗಡೆ ಯಾರು ನಿಂತ್ಕೊಂಡು ಹೇಳ್ಕೊಟ್ಟು ಪುಣ್ಯಾತ್ ನೋಡಿ ನಿಮ್ಗೆ ಯಾಕೆ ಹೋಯ್ತು ಇಲ್ಲಿ ಗೊತ್ತಾಯ್ತಲ್ಲ ಅನ್ಕೊಂಡೆ. ನೋಡಿ, ಇದು ಲಿಸ್ಟ್ ಅಲ್ಲೇ ಇದ್ದಿಲ್ಲ, ಅದು ಸರ್ ಬಂತು. ಸರ್ ಹೇಳಿ, ನನಗೆ ಇದು ನನಗೆ ಯಾಕೆ ಗೊತ್ತೈತಿ ಅಂತ. ಯಾವ್ದು ಪ್ರಪೋಸಲ್ಸ್ ಬಂದಿಲ್ಲ ಸರ್? ಯಾವ್ದು ಬಂದಿಲ್ಲ. ಓಕೆ ಮ್ಯಾಮ್, ನಿಮ್ಗೆ ವೆಸ್ಟರ್ನ್ ಲುಕ್ ಇಷ್ಟನೇ ಟ್ರೆಡಿಷನಲ್? ಟ್ರೆಡಿಷನಲ್ ಇಷ್ಟ. ಟ್ರೆಡಿಷನಲ್. ಓಕೆ. ಅಂಡ್ ಸರ್, ನೀವು ಚಿಕ್ಕ ವಯಸ್ಸಲ್ಲಿ ಯಾವ್ದಾರ ವಸ್ತು ಕದ್ದಿರೋದುಂಟಾ? ಕದ್ದಿರೋದು ತುಂಬಾ ಮಾಡಿದ್ರು, ಮುಂದೆ ಅಲ್ಲ.
ಹೌದಾ ನಾವ್ ಇವ್ರ ತರ ಎಲ್ಲ ಬಣ್ಣ ಹಾಕೊಂಡು ಡ್ರಾಮಾ ಮಾಡಲ್ಲಪ್ಪ. ಅಯ್ಯೋ, ಇರೋದ್ ಹೇಳ್ತೀನಿ, ಇರೋದ್ ಹೇಳ್ತೀನಿ. ಕದ್ದಿರೋದು ಇವಾಗ ಕದ್ದಿರೋ ತುಂಬಾ ಅದು ಇಲ್ಲ, ನಾನು ಮೋಸ್ಟ್ಲಿ ಪಾತ್ರೆನ ಅಲ್ಲಿ ಇಲ್ಲೇ ತಗೊಂಬಂದು ಇಕ್ಕಿದೀನಿ, ಆ ತರ ಎಲ್ಲ ಡೋ ಮಾಡಕ ಈ ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ಮಾಡೋದಿದೆ. ಯಾವ್ದೋ ತುಂಬಾ ಮೆಮೊರೇಬಲ್ ಆಗಿ ಇರುವಂತದ್ದು ಯಾವ್ದು ನಮ್ ತಾತನ ಜೋಬಿಂದ 10 ರೂಪಾಯಿ ಇಟ್ಟಿದ್ದೆ. ಓಕೆ 10 ರೂಪಾಯಿ. ಆಗ 10 ರೂಪಾಯಿ ತೆಗೆಯೋದು ತುಂಬಾ ದೊಡ್ಡ ವಿಚಾರ. 10 ರುಪೀಸ್ ನಾನು ಅದು ಏನಕ್ಕೆ ಕುರ್ಕುರೆ ಮ್ಯಾಮ್ ನೀವು ಯಾವತ್ತಾದ್ರೂ ಏನಾದ್ರು ಕದ್ದಿರೋದು ಉಂಟಾ? ಇಲ್ಲ ಇಲ್ಲ Dairy ಇವ್ರು Milk ಎಲ್ಲ. ಪಾಪ ಈ ಕಡೆಯಿಂದ ಟವಲ್ ಎತ್ತಿ ಈ ಕಡೆ ಹಾಕಿ ಎತ್ತಿರ್ತಾರೆ ಮನೇಲಿ ಅಷ್ಟೇ. ಅದು ಮಾತ್ರ ಬಯಸ್ಕೊಂತಾರೆ, ಅದು ಬಿಟ್ರೆ ನಾನು ಏನು ಕೂಡ ಇಲ್ಲ. ಹೇಳಿ ಮ್ಯಾಮ್. ಅಂಗಡಿ ಡೈರಿ ಮಿಲ್ಕ್ ಕದ್ದಿದ್ವಿ. ಅದು ಮೆಮೊರಿಗೆ ಅಂತ ಅಂದ್ರೆ ಏನು ಕದ್ದೆ ಅಲ್ವಾ ಅನ್ನೋ ಮೆಮೊರಿಗೆ ಮಾರ್ಟಲ್ಲಿ ಡೈರಿ ಮಿಲ್ಕ್ ಎತ್ಕೊಂಡು ಓಡ್ ಬಂದಿದ್ವಿ. ಕದ್ದಿಲ್ಲ ನಾವು ಮೆಮೊರಿ ಕ್ರಿಯೇಟ್ ಮಾಡಕ್ಕೆ ಎಲ್ಲಾ ಅವ್ರು- ಇಂಟರ್ವ್ಯೂ ಇವ್ರನ್ನ ನೋಡ್ತಾ ಇದ್ನಲ್ಲ, ಇವ್ರು ಹೇಳ್ತಾ ಇರೋದೆಲ್ಲ ಕೇಳ್ತಾ ನಂಗೆ ಮೋಸ್ಟ್ಲಿ ಇವ್ರ ತಾಯಿಯವ್ರ ಪಾಪ ಇವ್ರನ್ನ ಹಾಕ್ಬಿಟ್ಟು ನೌಕಾ ಬಂದಿಲ್ಲಿ ಬಂಧಿಸ್ಬಿಟ್ಟವ್ರೆ ಅನ್ಸುತ್ತೆ. ಈಚೆ ಪ್ರಪಂಚನೇ ತೋರ್ಸಿಲ್ಲ ಅವ್ರಿಗೆ, ಏನು ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಆ ತರ ಆಡೋದು. ಏನ್ ಕೇಳಿದ್ರು ನಾನ್ ಮಾಡೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ನಮ್ಮ ಪ್ರಾಮಿಸ್ ಅಷ್ಟೇ Dairy ಮಾಡಿದ್ದು. Milk ಒಂದೇ ಹೌದು, ಸಲ ಅದನ್ನು ಮೆಮೊರಿ ಕ್ರಿಯೇಟ್ ಮಾಡ್ಕೊಳಕ್ ಅಂತಾನೆ ಮಾಡಿದ್ದು. ಓಹೋ, ನೀನ್ ನಾವು- ಚಿಕ್ಕ ಹೌದು, ವಯಸ್ಸಲ್ಲೇ ಚಿಕ್ಕ ವಯಸ್ಸಿಲ್ಲ, ನಾನು 10th ಎಲ್ಲ ಫಸ್ಟ್ PUC ಇರುವಾಗ. ಕತ್ತಿನ ಅದೇನೋ ತಲೆ ಇರ್ಲಿ ಅಂತ ಕತ್ತಿದ. ನಾನು ಏನು ಮೆಮೊರಿನೇ ಏನು ಕದ್ದಿಲ್ವಲ್ಲ, ಹೋಗ್ಬಿಟ್ಟು ಕದ್ಬಿಟ್ಟು ಬರಲ್ಲ. ಸೊ Okay. ನಿಮಗೆ ಪರಿಚಯ ಇಲ್ಲ, ಅದಕ್ಕೆ ನೀವ್ ಅನ್ಕೋತೀರ ನಾನು ಇರಂಗ್ ನಾರ್ಮಲ್ ಕರೆಕ್ಟ್ ಆಗಿ ಇದೆ. ಇಲ್ಲ ಇಲ್ಲ ಬಿಡಿ. Okay. ಮ್ಯಾಮ್ 5 ಬ್ಯೂಟಿ ಟಿಪ್ಸ್ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡೋದಾದ್ರೆ. ಮಲ್ಗಕ್ ಮುಂಚೆ ಮೇಕಪ್ ಕಂಪ್ಲೀಟ್ ಆಗಿ ತೆಗ್ದು ಮಲ್ಕೊಳ್ಳಿ. ಅಂಡ್ ರಿಯಾಕ್ಷನ್ ನೋಡ್ತಾ ಇದೀನಿ ಮ್ಯಾಮ್. ನೀವು ಕೇಳಿಸ್ಕೊಳ್ಳಿ. ಸ್ಕ್ಯಾಲ್ಪ್ಗೆ ಅಂದ್ರೆ ಮೋಸ್ಟ್ಲಿ ಸ್ಕ್ಯಾಲ್ಪ್ ಆಯಿಲ್ ಮಾಡಬಾರ್ದು, ಡ್ಯಾಂಡ್ರಫ್ ಆಗುತ್ತೆ. ಓನ್ಲಿ ಹೇರ್ ಆಯಿಲ್ ಮಾಡಬೇಕು. ಅಂಡ್ ಡ್ರಿಂಕ್ ಲಾಟ್ಸ್ ಆಫ್ ವಾಟರ್, ಹೈಡ್ರೇಟ್ ಮಾಡ್ಕೊಳ್ಳಿ. ಮತ್ತೆ ಅಷ್ಟೇ ನಾನು ಮೇಕಪ್ ಟಿಪ್ಸ್ ಫಾಲೋ ಮಾಡೋದು. ಹೊಟ್ಟೆಗೆ ಇಟ್ಟಿಲ್ಲ ಬಟ್ಟೆ ಇಲ್ಲ ಅಂದ್ರೆ ಮೇಕಪ್ ಒಳ್ಳೆ diet. ಮಾಡ್ತಾರೆ ಅಷ್ಟೇ. ಒಳ್ಳೆ ಡಯಟ್ ಇಂಪಾರ್ಟೆಂಟ್, ವರ್ಕೌಟ್ ಇಂಪಾರ್ಟೆಂಟ್. ಸಂಜನಾ ಅವರು ಡಯಟ್ ಬ್ರೇಕ್ ಮಾಡಿದ್ರೆ ಫಸ್ಟ್ ತಿನ್ನುವಂತ ಫುಡ್ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಓಕೆ, ನಿಮ್ ಫೇವ್ರೆಟ್ ಚಿಕನ್ ಬಿರಿಯಾನಿ? ಚಿಕನ್ ಬಿರಿಯಾನಿ ಎನಿ ಡೇ, ಎನಿ ಡೇ. ಎಲ್ಲಿಂದ ತಂದ್ಕೊಟ್ರು ಚಿಕನ್ ಬಿರಿಯಾನಿ. ಓಕೆ, ಮಿಡ್ ನೈಟ್ ಅಲ್ಲಿ ಕೊಟ್ರು ತಿಂತೀರಾ? ಸೂಪರ್. ಸ್ಯಾಟರ್ಡೇ ಎಲ್ಲ ಇದ್ರೆ ಮಧ್ಯಾಹ್ನ 12 ಗಂಟೆ ಕಾದ್ಬಿಟ್ಟು ತಿಂತೀನಿ. ಮಧ್ಯಾಹ್ನ? ಐ ಮೀನ್ ಸಾರಿ, ರಾತ್ರಿ, ಮಧ್ಯರಾತ್ರಿ. ಸರ್ ಹೇಗೆ ಸರ್ ಇದು 12 ಗಂಟೆ ಆದ್ಮೇಲೆ ಫುಲ್ ಕಂಪ್ಲೀಟ್? ನಾವ್ ನೋಡಿ ಇದುವರೆಗೂ ನೋಡಿಲ್ಲ ಹಂಗ್ ತಿಂದಿರೋದನ್ನ ಇವ್ರು. ಬಟ್ ಹಂಗೇನ ಗೊತ್ತಿಲ್ಲ. ಮಧ್ಯರಾತ್ರಿ 12 ಗಂಟೆಗೆ ಎಲ್ಲ. ಹಂಗಲ್ಲ, ಯೂಶಲಿ ನೀವು ನಾನ್ ವೆಜ್ ಅಷ್ಟೊಂದು ಇಷ್ಟ ನನಗೆ. ಹೌದು, ಚಿಕ್ಕಬಡಿ ಇಷ್ಟ. ಸರ್ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನಾನ್ ವೆಜ್ ಮೂಳೆ ಇರ್ಲೇಬೇಕು ನಮ್ಗೆ. ಮೂಳೆ ಏನ್ ಚಂದ. ಇರ್ಲೇಬೇಕು. ಸೊ ನಿಮ್ ಫಿಸಿಕಲ್ ಅದು ಹಾ, ಮಸ್ಟ್ ಅಂಡ್ ಶುಡ್ ಅಲ್ವಾ ಸರ್? ಹೌದು. ಸರ್ ಹೇಗೆ ಇವಾಗ ನೀವು ಜಿಮ್ಗೆಲ್ಲ ಹೋಗ್ತೀರಾ, ವರ್ಕೌಟ್, ಸೊ ಅದರಲ್ಲಿ ಹೇಗೆ ಇವಾಗ ನಮ್ಮ ಗಂಡ್ ಮಕ್ಳಿಗೆ ಗೊತ್ತಲ್ವಾ, ಸೊ ಯೂಶಲಿ ಅವ್ರಿಗೆಲ್ಲ ಜಿಮ್ ಅಂದ್ರೆ ತುಂಬಾ ಒಂದು ಜೀವ ಇದ್ದಾಗ ಅವ್ರಿಗೆ, ಸೊ ಅವ್ರಿಗೆ ನೀವೇ ಗಂಡು ಮಕ್ಳಿಗೆ ಅಂತ ಅಲ್ಲ, ಎಲ್ರಿ ಹೆಣ್ಮಕ್ಳಿಗೂ. ಗಂಡ್ ಮಕ್ಳು ತುಂಬಾ ಅಲ್ವಾ ಮ್ಯಾಮ್? ಹೆಣ್ಮಕ್ಳು ಹೋಗೋದು ಬಾಡಿ ಮೇಂಟೈನ್ ಮಾಡ್ಬೇಕು ಅಂತ, but ಗಂಡ್ಮಕ್ಳು ಗಂಡ ಹೊಟ್ಟೆ ಪಾಡ್ಗೆ ಹೋಗ್ತಾರೆ. ಗೊತ್ತಾಯ್ತಾ? ಸರ್ ಇತ್ತೀಚೆಗೆ ಹೆಣ್ಮಕ್ಳು ತುಂಬಾ ಜಿಮ್ಮಿಗೆ ಹೋಗ್ತಾರೆ ಅಂತ ಟ್ರೈನರ್ಸ್ ಜಾಸ್ತಿ ಆಗಿದೆ ಹೌದಾ ಮೇಡಮ್? ಅಲ್ವಾ ಸರ್? ಗೊತ್ತಿಲ್ಲ ಮೇಡಮ್ ನನಗೆ. ಹೌದು ಸರ್, ಹೌದು. ಹೆಣ್ಮಕ್ಳಿಗೋಸ್ಕರ ನೀವು ರೀಸನ್ ಹೋಗ್ತೀರಾ ಜಿಮ್ಗೆ? ನೋಡ್ತಿರ್ತೀವಲ್ಲ. ನೀವು ನಾವು ಜಿಮ್ಗೆ ಹೋಗ್ತೀವಿ ಸರ್, ನಾನು ಹೋಗಿದ್ದೆ ಜಿಮ್ ಇದ್ಯಾ? ಹಸ್ಬೆಂಡ್ ಇದೆ. ಓ, ಹಂಗೆ. ಬಟ್ ನನ್ ಫಿಸಿಕ್ ಹಿಂಗಿದೆ. ಅವ್ರು ಯೂಶಲಿ ಹೇಳ್ತಿರ್ತಾರೆ, ಊರಲ್ಲಿರೋರೆಲ್ಲ ನನ್ ಮಾತು ಕೇಳ್ತಾರೆ, ನೀನ್ ಒಬ್ಳು ನನ್ನ ಮಾತು ಕೇಳಲ್ಲ ಅಂತ. ಪಾಪ. ಹೆಣ್ತಿರಂದ್ಮೇಲೆ ಅದು ಇರ್ಲೇಬೇಕು. ಇರ್ಬೇಕು. ಎಸ್ ಮ್ಯಾಮ್, ಕರೆಕ್ಟ್ ಮ್ಯಾಮ್. ಓಕೆ, ಅಂಡ್ ಸರ್ ಧನ್ವಿ ಸರ್ಗೆ ತುಂಬಾ ಮೋಸ್ಟ್ ವಾಂಟೆಡ್ ಕ್ವಶನ್ ಇದು, ನಮಗೆಲ್ಲ ಮೋಸ್ಟ್ ವಾಂಟೆಡ್. ಸೊ ಮೇ ಬಿ ನಿಮಗೆ ಡಿಫಿಕಲ್ಟ್ ಆಗ್ಬೋದು ಹೇಳಕ್ಕೆ. ನಿಮ್ ಮದ್ವೆ ಯಾವಾಗ ಸರ್? ಹಾ? ನಿಮ್ ಮದ್ವೆ ಯಾವಾಗ ಸರ್? ಸದ್ಯಕ್ಕಂತಿಲ್ಲ, ಅದಕ್ಕೆ ಯೋಚನೆ ಕೊಟ್ಟಿಲ್ಲ. ಕಿರಿಯರ್ ಸಿನಿಮಾಗಳು ಮಾಡ್ಬೇಕು ಅಷ್ಟು, ಒಂದಷ್ಟು ನನ್ ಕನ್ಸುಗಳಿದೆ ಸಿನಿಮಾ ಮುಗಿಸಾದ್ಮೇಲೆ. ಓಕೆ, ಸೊ ಡ್ರೀಮ್ ಗರ್ಲ್ ಹೇಗಿರ್ಬೇಕು ಅಂತ? ಅಯ್ಯೋ ಆ ತರದೆಲ್ಲ ಇಲ್ಲ. ಮ್ಯಾಮ್ ಸೈಲೆಂಟ್ಲಿ ನಗ್ತಿದ್ದಾರೆ ಸರ್. ಅವ್ರ ಗೊತ್ತಿರೋದು ಅವ್ರು ಇದೇನು, ನಾನು ಯಾವಾಗ ಇದೇ ಹೇಳ್ತೀನಲ್ಲ ಅದಕ್ಕೆ ನಗ್ತಾರೆ ಅವ್ರು. ಓಕೆ ಸರ್, ಈಗ ಸಿನಿಮಾ ಮಾಡುವಾಗ ಸೊ ನೀವು ಫೇಸ್ ಮಾಡಿರುವಂತ ತುಂಬಾ ಹಾರಿಬಲ್ ಮೂಮೆಂಟ್ಸ್ ಅಥವಾ ಇದು ತುಂಬಾ ಕಷ್ಟ ಇದೆ ಅನ್ನೋಂಥ ಯಾವ್ದಾದ್ರು ಒಂದು ಸೀನ್ಸ್ ಏನಾದ್ರು ಇದೆಯಾ? ಈ ಸಿನಿಮಾಲಿ ಆ ತರದ್ದು ಯಾವ್ದು ಇಲ್ಲ. ಯೂಶಲಿ ನಂಗೆ ವಾಮನದಲ್ಲಿ ಆಗಿರ್ಬೋದು, ಆಮೇಲೆ ಬೈ ಟು ಲೆವೆಲ್ ಆಗಿರ್ಬೋದು, ಆ ತರದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಬೈ ಟು ಲೆವೆಲ್ ಅಂತೂ ಆ ಮಗುನ ಮೇಂಟೈನ್ ಮಾಡ್ಬೇಕಿತ್ತು. ಅದನ್ನ ನಕ್ದಾಗ ಮಾತ್ರ ನಾವು ಶಾರ್ಟ್ ನ ರೆಡಿ ಮಾಡ್ಕೊಂತ ಇದ್ವಿ. ಇಲ್ಲ 24/7 ಅಳೋದು. ಅದಕ್ಕೆ ಒಂದೇ ಒಂದು ಸಾಂಗ್ ಸೀರಿಯಸ್ ಆಗಿ ಅದಕ್ಕೆ ಒಂದೇ ಒಂದು ಸಾಂಗ್ ಹಾಕಿದ್ರೆ ಸುಮ್ಮನೆ ಆಗ್ತಿದ್ರೆ ಆ ಮಾರಿದು
ತಮಿಳ್ ಫಿಲಮ್ದು ಓಕೆ ರೌಡಿ ಬೇಬಿ ಯಾಕಂದ್ರೆ ಮಾತ್ರ ನಗೋದು. ಆ ವಾರ್ನ ಕೇಳಿ 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 ನಮ್ಮೊಂದ್ ತಲೆ ಚುಟೋಗ್ಬಿಟ್ಟು ಯಾವ್ದಪ್ಪ ಇದು ಬೆಳೆ ಆ 9 ಗಂಟೆ ಶಾರ್ಟ್ ರೆಡಿ ಆದ್ರೆ ಪಾಕಪ್ಪ ಹಾಕೊಂಡು ಬರೀ ರೌಡಿ ಬೇಬಿ ಇದು ಕೇಳಿ ಕೇಳಿ ಅದಾಕ್ರೆ ಮಗು ಸುಮ್ಮನೆ ಇರೋದು, ಇಲ್ಲ ಸುಮ್ಮನೆ ಇರ್ತಲ್ಲ. ಸೊ ಆ ಮಗು ನಿದ್ದೆ ಮಾಡಿದ್ಮೇಲೆ ನಾವು ನಿದ್ದೆ ಮಲಗಿಸ್ತಿಂದ ಶಾರ್ಟ್ ತಗೊಬೇಕು. ನಾವೇನೋ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಮಗು ಮಲಗಿದೆ ಅಂದಾಗ ಬನ್ನಿ ರೆಡಿ ಶಾರ್ಟ್ ನಾನ್ ಸಾರ್ ರೆಡಿ ಆಗಿ ಮಗು ಮಲ್ಬಿಟ್ಟಿದೆ ಬನ್ನಿ. ಸೊ ಆ ತರದ್ದು ಆ ಬೈಟ್ ಲೆವೆಲ್ ಆ ತರ ಲೈಕ್ ವಾಮನಲ್ಲಿ ನಮ್ಗೆ ಸಿಕ್ಕಾಬಿಟ್ಟು ಆಕ್ಷನ್ ಸೀಕ್ವೆನ್ಸ್ ಇತ್ತು, ಆಲ್ಮೋಸ್ಟ್ ವಿತೌಟ್ ಡೂಬ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದ್ರು. ಓಕೆ, ಸೊ ವೆರಿ ನೈಸ್ ಮ್ಯಾಮ್. ನಿಮಗೆ ಅದರ ತುಂಬಾ ಕಷ್ಟವಾಗಿರುವಂತ ಒಂದು ಟೈಮ್, ಶೂಟಿಂಗ್ ಟೈಮ್ ಚಾಲೆಂಜಿಂಗ್ ನನ್ಗೆ ಸಲಗ ಸಾಂಗ್ ಶೂಟ್ ಮಾಡ್ವಾಗ ಅಂದ್ರೆ ಇವತ್ತು ನೋಡುವಾಗ ಅಷ್ಟು ಕಷ್ಟಪಟ್ಟಿದೀವಿ ಅನ್ಸಲ್ಲ, ಬಟ್ ಹೋಲ್ 3-4 ಡೇಸ್ ಶೂಟ್ ಮಾಡಿದ್ವಿ. 3-4 ಡೇಸ್ ಕಂಟಿನ್ಯೂಸ್ ಮಳೆ, ಲೈಕ್ ಸಿಕ್ಕಾಬಡೆ ಮಳೆಯಲ್ಲಿ ಶೂಟ್ ಮಾಡಿದ್ದು. ಕಣ್ಣು ಕೂಡ ಹಿಂಗಿಟ್ಟೆ ಶೂಟ್ ಮಾಡಿ, ಅಷ್ಟು ಮಳೆಯಲ್ಲಿ ಶೂಟ್ ಮಾಡಿ. ಸೊ ದಟ್ ವಾಸ್ ಒನ್ ವೆರಿ ಸರ್. ಈಗ ಫಸ್ಟ್ಲಿ ಇವಾಗ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಇವಾಗ ಫಸ್ಟ್ ಸಿನಿಮಾ ಅಂತ ಬರ್ತಾರೆ, ಹೀರೋ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬಾನೇ ಒಂದು ಅವಮಾನ ಫೇಸ್ ಮಾಡ್ತಾರೆ. ಸೊ ಇವನಿಗೆ ಆಕ್ಟಿಂಗ್ ಗೊತ್ತಿಲ್ಲ ಆದ್ರೂ ಮಾಡಿದಾನೆ, ಹಿಂಗೆ ಡೈರೆಕ್ಷನ್ ಮಾಡಕ್ ಬರಲ್ಲ. ಸೊ ಈ ತರ ಒಂದು ಮಾತುಕತೆಗಳು ತುಂಬಾ ಕೇಳ್ಬರುತ್ತೆ. ಸೊ ಆ ತರ ಏನಾದ್ರು ಒಂದು ಸನ್ನಿವೇಶಗಳು ನಿಮ್ಮಲ್ಲಿ ನೀವು ಫೇಸ್ ಮಾಡಿರೋದು ಅಂತ? ಮೇಡಮ್ ಎಲ್ಲಾರ್ಗು ಬಂದೇ ಬರುತ್ತೆ, ಯಾರಿಗೂ ತಪ್ಪಿದ್ದಲ್ಲ ಅದು. ಹಂಗ ಅಂದ್ಬಿಟ್ಟು ಮಲ್ಲ ಕೈ ಕಟ್ಕೊಂಡು ಕೂರಕ್ಕಂತೂ ಆಗಲ್ಲ. ಪ್ರಯತ್ನ ಮಾಡಿದಾಗ ಪ್ರತಿಫಲವನ್ನು ಸಿಕ್ಕೇ ಸಿಗುತ್ತೆ, ಬಟ್ ತಾಳ್ಮೆ ಇರಬೇಕು. ಯಾರೋ ಅಂದ್ಬಿಟ್ಟು ಹಿಂದೆ ಸದ್ಬಿಟ್ರೆ ಆಗಲ್ಲ, ಜೀವನ ನಡೆಯಲ್ಲ. ಅವ್ನ ಅನ್ನಕ್ಕೆ ಅಂತ ಅವ್ನು ಹುಟ್ಟಿರ್ತಾನೆ, ಮಾಡಕ್ಕೆ ಅಂತ ನಾವಿರ್ತೀವಿ, ಮಾಡ್ತಾ ಅದು ಪ್ರತಿಫಲ ಒಂದು ಸಿಗುತ್ತೆ, ಕಾಯ್ಬೇಕು. ಸೊ ನೀವು ಸೊ ಆಸ್ ಎ ಹೀರೋ ಯಾವತ್ತಾದ್ರೂ ತುಂಬಾ ಬೇಜಾರಾಗಿ ಆಗ್ತಿರೋದು ಅಂತ? ಇಲ್ಲಪ್ಪ, ಯಾವತ್ತು. ಸೊ ನಮ್ಮ ಯೂತ್ಸ್ಗೆಲ್ಲ ಸರ್ ನೀವೇನಾದ್ರು ಒಂದು ಮೋಟಿವೇಶನಲ್ ವರ್ಡ್ಸ್ ಹೇಳೋದಾಗಿದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಏನ್ ನಮ್ಗೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬಾರ್ದು ಅಷ್ಟೇ. ಬದುಕಿರೋ ಗಂಟನೂ ನಿಯತ್ತಾಗಿ ಬದುಕಿ ಜೀವನದಲ್ಲಿ. ನಾವು ಹಿಂದೆ ಒಂದು ಮುಖ ಮುಂದೆ ಒಂದು ಮುಖ ಇಟ್ಕೊಂಡು ಅದು ಬದುಕೋದು ಎಷ್ಟು ದಿನ ನೀವು ಅನ್ಕೊಂಬೋದು. ಲೈಕ್ ಸುಮಾರು ನಾವು ಹಿಂಗೆ ಬದುಕ್ಬಿಟ್ರೆ ನಾವು ಯಾರಿಗೂ ಗೊತ್ತಾಗಲ್ಲ ಮಾಡಲ್ಲ ಅಂತ. ಒಂದಲ್ಲ ಒಂದಿನ ದಿಶೆ ಬಂದೇ ಬರುತ್ತೆ. ಅದ್ರ ಬದಲು ಇವತ್ತು ಬದುಕೋ ಕ್ಷಣದಿಂದನೇ ಒಂದೇ ತರ ಬದುಕಿ, ಹಿಂದೆ ಒಂದು ಮುಂದೆ ಒಂದು ಬದುಕೋ ಬದಲು ಅವಶ್ಯಕತೆನೆಲ್ಲ ಅದು ಮಾಡೋ ಕೆಲ್ಸದ ಮೇಲೆ ದೇಹ ಇರಲಿ, ಭಗವಂತನ ಬಿಡಿ. ನೀವು ಇಲ್ಲಿ ಕರೆಕ್ಟ್ ಮನ್ಸಿಂದ ಕರೆಕ್ಟ್ ಆಗಿದ್ರೆ ಪ್ರತಿಫಲ ಒಂದಿನ ಸಿಕ್ಕೇ ಸಿಗುತ್ತೆ. ನೀವು ಇಲ್ಲೇ ತಪ್ಪಾಗಿದ್ದು ಅಲ್ಲದೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೂ ಸಿಗಲ್ಲ ನಿಮಗೆ, ಅದು ವೇಸ್ಟ್ ಆಗುತ್ತೆ ಅದು. ಸೊ ಇಲ್ಲಿಗೆ ಅಲ್ಲಿಗೆ ನಿಯತ್ತಾಗಿದ್ರೆ ನಮ್ಮ ಕೆಲಸ ಯಾವುದು ಸಕ್ಸಸ್. ವೆರಿ ನೈಸ್, ವೆರಿ ಟ್ರೂ ವರ್ಡ್ಸ್ ನೀವು ಹೇಳಿದ್ದು. ಸೊ ಧನ್ವೀರ್ ಅವರು ಆಕ್ಟಿಂಗ್ ನ ಬಿಟ್ಟು ನೆಕ್ಸ್ಟ್ ಡೈರೆಕ್ಷನ್ ಏನಾದ್ರು ಮಾಡುವಂತ ಪ್ಲಾನ್ ಇದೆ? ಯಾಕೆ ಮೇಡಮ್ ನೀವು ಹಿಂಗೆಲ್ಲ ಹೇಳ್ತಾರೆ, ಡೈರೆಕ್ಟ್ ನಂಗೆ ಯಾಕೆ ಮೇಡಮ್ ಡೈರೆಕ್ಷನ್? ಒಂದು ಹೀರೋ ಆಗ ಸಾಕು, ಆಲ್ರೆಡಿ ಒಳ್ಳೆ ಹೆಸರು ಮಾಡಿದೀರಾ. ಸರ್ ಈಗ ನಮ್ಮ ಆನಂದ್ ಅಡಿ ಮತ್ತೆ ನಿಮ್ಮ ಒಂದು ಬಾಂಧವ್ಯದ ಬಗ್ಗೆ ಮಾತಾಡೋದಾದ್ರೆ, ಸೊ ನಿಮ್ಮೊಂದು 3 ಆಲ್ಬಮ್ ಆಲ್ರೆಡಿ ನಮ್ಮ ಆನಂದ್ ಅಡಿಯಲ್ಲಿದೆ. ಸೊ ಎಲ್ಲಾನು ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಆನಂದ್ ಅಡಿ ಬಗ್ಗೆ ಏನಾದ್ರು ಹೇಳೋದಾದ್ರೆ? ತುಂಬಾ ಖುಷಿ ಇದೆ ನನಗೆ. ಈಗ ಡೇ ಒನ್ನಿಂದ ನಾನು ಇಂಡಸ್ಟ್ರಿ ಬಂದಾಗಿಂದ ಬಜಾರ್ ಸಿನಿಮಾ ಮುಖಾಂತರ. ಸೊ ಅವತ್ತಿಂದ ಹಿಡಿದು ಬಜಾರ್ ಆಗಿರ್ಬೋದು, ಬೈಟು ಆಗಿರ್ಬೋದು, ಜೊತೆಗೆ ಇವಾಗ ಹೈಗ್ರೀವ. ಸೊ ಇದು ನನ್ನ 5ನೇ ಸಿನಿಮಾ. ಸೊ ಅವತ್ತಿಂದನೂ ಲೈಕ್ ಶ್ಯಾಮ್ ಸರ್ ಏನು ಅವರು ಪ್ರತಿಯೊಬ್ಬರು ಹೊಸಬ್ರಿಗಾಗಲಿ ಯಾರಿಗೇ ಆಗಲಿ ಹೊಸ ವೆಲ್ಕಮ್ ಮಾಡೋ ರೀತಿ ಆಗಿರ್ಬೋದು, ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಾಗಿರ್ಬೋದು. ಸೊ ತುಂಬ ಖುಷಿ ಇದೆ. ಸೊ ಅವತ್ತು ಬಂದಾಗ ಸಪೋರ್ಟಿವ್ ಕೊಟ್ಟಿದ್ದಕ್ಕೇ ಇವತ್ತು ನಾವು ಇವೊಂದು ಯಾರೋ ಹೊಸ ಪಾರ್ಟ್ ಆಫ್ ಅ ಜರ್ನಿ. ಸೊ ತುಂಬ ಖುಷಿ ಇದೆ. ಅದನ್ನ ಯಾವತ್ತೂ ಆನಂದ ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾಮ್ ನಿಮ್ಮ ಬಗ್ಗೆ ಹೇಳೋದಾದ್ರೆ, ಸೊ ನಿಮ್ದು ಈಗ ಎಕ್ಕ ಬ್ಯಾಂಗಲ್ ಬಂಗಾರಿ ಸೊ ಸೂಪರ್ ಡೂಪರ್ ಫಾಸ್ಟೆಸ್ಟ್ ಸಾಂಗ್ ಅಂತ ಹೇಳ್ಬೋದು, 100 ಮಿಲಿಯನ್ ರೀಚ್ ಆಗಿದ್ದಕ್ಕೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇವಾಗಿನ್ನು ನೀವು ಹೇಳ್ತಾ ಇದ್ದೀರಿ ದಟ್ ಫಾಸ್ಟೆಸ್ಟ್ 100 ಬಿಲಿಯನ್ ಆಗಿದ್ದು ಆನಂದ್ ಆಡಿಯೋಸ್ ಅಲ್ಲಿ ಅಂತ. ಸೊ ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಆನಂದ್ ಆಡಿಯೋಸ್ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಅಂಡ್ ಒಳ್ಳೆ ಪ್ರಮೋಷನ್ಸ್ ಅಂಡ್ ಸಪೋರ್ಟ್ ಕೊಟ್ಟಿದ್ದಾರೆ ಪ್ರಮೋಟ್ ಮಾಡೋದಕ್ಕೆ ನಮ್ಮ ಸಾಂಗ್ ನ. ಸೊ ಐ ಆಲ್ವೇಸ್ ಅಂಡ್ ಫಾರ್ ಎವರ್ ಬಿ ಗ್ರೇಟ್ಫುಲ್. ಥ್ಯಾಂಕ್ ಯು ಆನಂದ್ ಆಡಿಯೋಸ್ ಟೀಮ್. ಸೊ ಫೈನಲಿ ಹೇಳಬೇಕಂದ್ರೆ, ಸೊ ಹಯಗ್ರೀವ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಸೊ ಇದೇ February 27 ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ? ಏನಿಲ್ಲ ಮ್ಯಾಮ್, ಲೈಕ್ ಇದೇ February 27ನೇ ತಾರೀಕು ಹಯಗ್ರೀವ ರಾಜ್ಯಾದ್ಯಂತ ಎಲ್ಲ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಕನ್ನಡ ಚಿತ್ರಗಳನ್ನ ನೋಡಿ ಆದಷ್ಟು ಪೈರಸಿನ ಬೆಂಬಲ ಕೊಡಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ಜೊತೆಗೆ ನನ್ನ ಮೊದಲನೇ ಸಿನಿಮಾದಿಂದ ಹಿಡಿದು ಇಲ್ಲಿವರೆಗೂ ತೋರಿಸಿದ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಅದೇ ರೀತಿ ಈ ನನ್ನ 5ನೇ ಚಿತ್ರ ಹಯಗ್ರೀವ ಈ ಚಿತ್ರತಂಡ ನೆಲೆಯಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಡ್ ಸರ್ ಈ ಸಿನಿಮಾದ ಬಂದು ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ KBC ಪ್ರೊಡಕ್ಷನ್ಸ್. ಸೊ ಅವ್ರ ಬಗ್ಗೆ ಹೇಳಿ. ಇಲ್ಲ, ಒಳ್ಳೆ ಪ್ಯಾಷನೆಟ್ ಪ್ರೊಡ್ಯೂಸರು. ಜೊತೆಗೆ ಅವ್ರಿಗೆ ಪ್ರೊಡ್ಯೂಸರ್ನಾಗಿಂತ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರು ತುಂಬಾ ಒಳ್ಳೇದಾಗಬೇಕಾದ್ರೆ
ಅವ್ರಿಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚಿದೆ ಅವ್ರಿಗೆ. ಸಿನಿಮಾದವ್ರೆ ಇಂಥ ಸಿನಿಮಾ ಬಿಟ್ಟಿಲ್ಲ ಅನ್ನಂಗಿಲ್ಲ ಅವರು. ಎಲ್ಲಾ ಭಾಷೆ ಸಿನಿಮಾಗಳು ನೋಡ್ತಾರೆ ಅವರು. ಬೀಂಗ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ಇಲ್ಲೇ ಕೂತಿರೋ ಬಂದವ್ರಿಗೆ ಒಂದು ಸಿನಿಮಾ ನೋಡೋದು ಹುಚ್ಚು. ಸೊ ಅವ್ರಿಗೆ ಅಷ್ಟು ಪ್ಯಾಷನೇಟ್ ಪ್ರೊಡ್ಯೂಸರ್ ಬಂದಾಗ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವರ ನಂದು ಅವ್ರದ್ದು ಚಮಕ್ ನಮ್ಮ ಸುನೀಲ್ ಸರ್ ಮಾಡಿದ್ರು ಸಿನಿಮಾ. ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ಅವ್ರ ಮ್ಯೂಸಿಕ್ಸ್ ಎಲ್ಲ. ಸೊ ಅದಾದ ನಂತರ ಈಗ ಇವಾಗ ಐ ಟೋಲ್ಡ್ ಲೈಕ್ ಜುಡಾ ಸ್ಯಾಂಡಿ ಹೋಗೋಣ, ಯೂತ್ ಟ್ರೆಂಡ್ ತಕ್ಕಂಗೆ ಮಾಡ್ಕೊಡ್ತಾರೆ ಅವರು. ಸರಿ ಸರ್ ಆಯ್ತು ಅಂದ್ರೆ ಅದ್ಭುತವಾಗಿ ಮಾಡಿದ್ರು. ಒಂದು ಸಿನಿಮಾ ನೋಡಿದ್ರೆ ರೀ ರೆಕಾರ್ಡಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ರು. ಗಿರಿ ಸರ್ DOP, ಸಿನಿಮಾಟೋಗ್ರಫಿ ಅಂತ ಎಕ್ಸ್ಟ್ರಾರ್ಡಿನರಿ ಮಾಡಿದ್ರು. ನಿಮ್ ಕೋಸ್ಟಾರ್ಸ್ ಬಗ್ಗೆ ಹೇಳೋದಾದ್ರೆ ಸರ್. ನಮ್ಮ ಕೋ-ಸ್ಟಾರ್ ಅಂತೂ ಸಿಕ್ಕಾಬಟ್ಟೆ ಕ್ವಾಟ್ಲೆ ಹಿಂಸೆ, ತಲೆನೋವು ಕೊಡ್ತಾರೆ. ಅವ್ರ ತಲೆನೋವು ಕಡಿಮೆ ಮಾಡ್ತಾ ಇದೀನಿ ನಾನು, ತಲೆನೋವು ಕೊಡ್ತಾ ಇದೀನಿ. ಸಿನಿಮಾ ಮಾತ್ರ ಆಕ್ಟಿಂಗ್ ಮಾಡ್ತಾರೆ, ಕ್ಯಾಮ್ರಾ ಮುಂದೆ ಮಾತ್ರ ಬರೀ ಡೂವೆ ಮಾಡೋದು, ಯಾರು ಸತ್ಯವಾಗಿ ಹೇಳಲ್ಲ ಅಂತ ಕೋ-ಸ್ಟಾರ್ ನಮ್ಗೆ. ದೊಡ್ಡ ಸ್ಟಾರ್ ಡಿಸ್ಕ್ಲೇಮರ್ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಜೊತೆಗೆ ದೊಡ್ಡ ಸ್ಟಾರ್ ಪ್ರಕಾಶ್ ಫಿಲ್ಮ್, ಶರತ್ ಲೋಹಿತ್ ಸರ್ ಇರ್ಬೋದು, ಸಾಧು ಸರ್ ಆಗಿರ್ಬೋದು, ರಮೇಶ್ ಭಟ್ ಸರ್, ಒಳ್ಳೊಳ್ಳೆ ಅಂತ ದೊಡ್ಡ ಸೀನಿಯರ್ಸ್ ಗಳಿಗೆ ಶೇರ್ ಮಾಡೋದು ಪ್ರತಿಯೊಂದು ಸಿನಿಮಾದಲ್ಲೂ ಖುಷಿ ಆಗುತ್ತೆ. ನೀವ್ ಹೇಳಿ. ಸೊ ಈಗ ಸರ್ ಜೊತೆ ಆಕ್ಟ್ ಮಾಡಿದ್ರೆ ಸೊ ನೀವು ಆಲ್ ಓವರ್ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು? ಇಟ್ ವಾಸ್ ವೆರಿ ವೆರಿ ನೈಸ್. ಅಂದ್ರೆ ನನಗೆ ಮೋಸ್ಟ್ಲಿ ಧನ್ವೀರ್ ಅವರೊಟ್ಟಿಗೆ ನನ್ನ ಪೋರ್ಷನ್ಸ್ ಇದ್ದಿದ್ದು ಅಂಡ್ ಸಾಧು ಕೋಕ್ಲಾ ಸರ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕೆ ಸಿಕ್ತು. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ. ಅಂದ್ರೆ ಅವ್ರ ಕ್ಯಾರೆಕ್ಟರ್ಲ್ಲೂ ಏನು ಅವ್ರು 2 ಶೇಡ್ ಅಂತ ಹೇಳಿದ್ರು, ನನ್ನ ಕ್ಯಾರೆಕ್ಟರ್ಲ್ಲೂ 2 ಶೇಡ್ ಬರುತ್ತೆ. ಸೊ 2 ರೋಲ್ಸ್ ಪ್ಲೇ ಮಾಡಿರೋ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ವೆರಿ ವೆರಿ ನೈಸ್. ಓಕೆ, ಡ್ಯುಯಲ್ ರೋಲ್ಸ್ ಅಂದ್ರೆ ಒಂದು ಡಾಕ್ಟರ್, ಇನ್ನೊಂದು ಹೆಂಡತಿ. ಹೆಂಡತಿ. ಬಾಯ್ ಬಿಟ್ಬಿಡಿ ತಾಯಿ, ಅದಕ್ಕೆ ಹೇಳಿದ್ವಿ ಬಾಯ್ ಸರಿಗಿಲ್ಲ ಮೊದಲೇ. ಇಂಟರ್ವ್ಯೂ ಬಿಟ್ಬಿಟ್ರೆ ಬಾಯ್, ಅದಕ್ಕೆ ನಾನೇ ಮುಂಚೆ ಹೇಳ್ತೀನಿ ಅಂತ. ಈಗ ನಿಮ್ಮಿಬ್ಬರಿಗೂ ಒಂದು ಚಿಕ್ಕ ಚಾಲೆಂಜ್ ಆಯ್ತಾ? ಸೊ ನಮ್ಮ ಪ್ರೇಕ್ಷಕರಿಗೋಸ್ಕರ ಈಗ ನಿಮ್ಮ ಕ್ಯಾರೆಕ್ಟರ್ಸ್ ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ನೀವು ಒಂದು ಪೊಲೀಸ್ ಆಫೀಸರ್, ಮ್ಯಾಮ್ ನೀವು ಡಾಕ್ಟರ್. ಕ್ಯಾರೆಕ್ಟರ್ ಇಂಟರ್ಚೇಂಜ್ ಮಾಡೋಣ. ಈಗ ನೀವು ಪೊಲೀಸ್ ಆಫೀಸರ್, ಸರ್ ಡಾಕ್ಟರ್. ಸೊ ಸರ್ ಲ್ಯಾಬ್ ಅಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ನಾನು 2 ಪಾತ್ರಕ್ಕೂ ಸೂಟ್ ಆಗ್ತದೆ. ಒಂದ್ ನಿಮಿಷ, ಪೊಲೀಸ್ ಕ್ಯಾರೆಕ್ಟರ್ ಸೂಟ್ ಆಗಕ್ಕೆ ಇದು ಮ್ಯಾಮ್ ಹೇಗ್ ಮಾಡ್ತಾರಂತ ಮೇ ಬಿ ಇದರಿಂದ ನೆಕ್ಸ್ಟ್ ಆಪರ್ಚುನಿಟಿ ಆಗಿದ್ದ ಮಹಾರಾಷ್ಟ್ರ ಮಾಡೋದ್ರ ಹೇಳ್ತಾರೆ. ಸ್ಮಾಲ್ ಚಾಲೆಂಜ್ ನಿಮಗೆ. ಏನು ಮಾಡಲ್ಲ, ಅಷ್ಟೇ ಮಾಡೋದು. ಓಕೆ, ಆನ್ ಸೀರಿಯಸ್ ಫೇಸ್ ಎಲ್ಲ ಫುಲ್ ಸೀರಿಯಸ್. ಅವ್ರ ಕೈಲಿ ಸೀರಿಯಸ್ ಆಗಿ ಪಾತ್ರ ಮಾಡಿಸ್ಬಿಡಿ. 1 ನಿಮಿಷ ನೀವ್ ಹೇಳಿ ನಾನು ಕೊಡ್ತೀನಿ. ಹೌದಾ? ಸರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಟೈಮ್. ಸೊ ಫುಲ್ ಸೀರಿಯಸ್ ಆಗಿ ಸರ್ನ ಅರೆಸ್ಟ್ ಮಾಡ್ಬೇಕು ನೀವು ಅಷ್ಟೇ. ಹಿಂಗೆ ಹೇಳಿದ್ಮೇಲೆ ನಗು ಬರಲ್ಲ ಸರ್. ನಾನೇನು ಕೋಪರೇಟ್ ಮಾಡ್ತೇನೆ. ಸೀರಿಯಸ್ ಆಗಿ ಸರ್ನ ಅರೆಸ್ಟ್ ಮಾಡ್ಬೇಕು ಅಂತ ಬೇಡಿ ತಗೊಂಡ್ ಬಂದಿದ್ದೀನ, ಗನ್ ತಗೊಂಡ್. ಅದು ನೀವ್ ಮಾಡ್ಬೇಕು, ಅವ್ರು ಹೇಳ್ಕೊಡ್ತಾರ. ಈಗ ನೋಡ್ತಾ ಇರ್ತಾರೆ, ನೋಡ್ತಾ ಮೇಡಮ್ ಸರ್ ನಿಮ್ಮ ಮಕ್ಕಳ ಆಟ ಒಂದು ಸೀನ್ ಮಾಡಿಸ್ಬಿಡಿ. ಪ್ಲೀಸ್ ಮ್ಯಾಮ್, ಮಾಡಲ್ಲ. ಅರೆಸ್ಟ್ ಆಗೋಗಿದ್ದ ಆಲ್ರೆಡಿ, ಬೇಡಿ ಹಾಕ್ಬಿಟ್ಟು ಕರ್ಕೊ ಬಂದಾಗ ಅಷ್ಟೇ ಅರೆಸ್ಟ್ ಆಗಿದೆ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮತ್ತೆಂತ ಹೇಳೋದು, ಫೇಸ್ ಅಲ್ಲಿ ಯಾವ ಒಂದು ಆಫೀಸರ್ ಬರ್ಬೇಕು ಇಂತ ಪೊಲೀಸರು ಅದೆಲ್ಲ ಮಾಡಲ್ಲ. ರಿಯಾಲಿಟಿಲಿ ಹೋಗ್ತಾ ಇರೋದು, ಅರೆಸ್ಟ್ ಮಾಡ್ತಾರೆ, ಬರ್ತಾ ಇರ್ತಾರೆ ಅಷ್ಟೇ. ಸರ್ ನೀವ್ ಹೇಳ್ದಂಗ್ ಮಾಡ್ಬಿಟ್ರೆ ಪೊಲೀಸ್ ಅವರು ಅರೆಸ್ಟ್ ಮಾಡೋದಂತ ನೀವು ಕ್ಲೀನ್ ಆಗಿ ಸರೆಂಡರ್ ಆಗುತ್ತೆ. ನಾನು ಇಲ್ಲೇ ಎಲ್ಲಿ ಸರೆಂಡರ್ ಮಾಡೋದು? ಅರೆಸ್ಟ್ ಮಾಡಾಯ್ತು. ನಾನು ಪೊಲೀಸ್ ತರನೇ ಕಾಣ್ತಿಲ್ವಲ್ಲ ಫಸ್ಟ್ ಆಫ್ ಆಲ್ ಸರೆಂಡರ್ ಆಗಕ್ಕೆ. ಸರ್ ಅನ್ಯಾಯ ಹೋಯ್ತು ನಮ್ಮಲ್ಲಿ. ಸರ್ ಪೇಪರ್ ಆಗಿಲ್ಲ ಬಿಡಿ, ನಾನು ಕೊಡ್ತೀನಿ. ಯಾರು ಕೊಡ್ಸಿರೇನೋ ಗಿಫ್ಟ್ ಬಂದ ಸರ್. ಓಕೆ, ಸೊ ಇದಾಗಿತ್ತು ನಮ್ಮ ಹಯಗ್ರೀವ ಚಿತ್ರತಂಡದ ಜೊತೆಗೆ ನಮ್ಮ ಮಾತುಕತೆ. ಸೊ ಇದೇ ಫೆಬ್ರವರಿ 27ನೇ ತಾರೀಕು ಹಯಗ್ರೀವ ರಿಲೀಸ್ ಆಗ್ತಾ ಇದೆ. ಸೊ ಈ ನಮ್ಮ ಕರ್ನಾಟಕ ಚಿತ್ರಮಂದಿರಗಳಲ್ಲಿ. ಸೊ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ಒಂದು ಸೂಪರ್ ಡೂಪರ್ ಹಿಟ್ ಜೊತೆಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.